ನೀನು ಕೊಡಬಹುದು. ಕಾಂತ ನೀನೇ ಗುಣವಂತ. ರಾಜುತ್ರಿವಿನ ಧಿಕ್ಕರಿಪ ಸುಂದರ ಮುಖವುಳ್ಳ ಕಮಲವಂದೆ ನಿನ್ನ ಮನದ ಇಚ್ಛೆಯಂತೆ ಈ ಕ್ಷಣದ ಚಪ್ಪನ್ನಾರ ದೇಶದೊಳಗಿರುವ ರಾಜಪುತ್ರರು ಆದರೂ ನಿನ್ನ ಮನಸ್ಸಿಗೆ ಸರಿಯಾದ ಪುಟವನ್ನು ಆರತಿದೇವಿಗೆ ತೋರಿಸು. ಅದೇ ಕಾಂತೆ ಕಾಂತ ಆ ಮಗಳ ಬೋಯಿಸಿದ ಅರಸನಿಗೆ ಸರಸದಿಂದ ಲಗ್ನ ಮಾಡಿ ಕೊಡುವುದು. ಅದೇ ರಮಣೆ ಮೊದಲ ಮಗಳನ್ನು ಕರೆಯಿಸು, ಆಕೆಯ ಮುಖವನ್ನು ಅವಲೋಕಿಸಿ ಆ ನಂದಿನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಪ್ರಯತ್ನ ಮಾಡಬೇಕು. ಬಡವಂತೆ ಸರ್ವ ದೇಶಕ್ಕೆ ಬದಲನ್ನು ಕರೆಯಿಸು, ಉನ್ನತ ವರವನ ಹುಡುಕಲು ತಿಳಿಸು. ಸರ್ವ ದೇಶಕ್ಕೆ ಬದಲನ್ನು ಕಲಿಸು, ಉನ್ನತ ವರವನ ತಿಳಿಸು ಕಲಿಸು. ಚಿತ್ರಪಟಗಳ ಮನದಲ್ಲಿ ತರಿಸು, ಚಿತ್ರಪಟಗಳ ಮನದಲ್ಲಿ ತರಿಸು. ಪ್ರತಿ ಕಲ್ಯಾಣವ ಕಾರ್ಯವ ನಡೆಸು, ಪ್ರತಿ ಕಲ್ಯಾಣವ ಕಾರ್ಯವ ನಡೆಸು. ಪತಿಯೇ ನಿನ್ನ ಪಟ್ಟಗರಾಣಿ ನಾನು ಕೈ ಮೀರಿದ ಕಾಲಕ್ಕೆ ಸುಖದುಃಖದಿ ಅದೇ ಪ್ರಾಣದಲ್ಲವ. ಅದೇ ಪ್ರಾಣದಲ್ಲವೇ? ಸರ್ವ ದೇಶಕ್ಕೆ ಬದಲನ್ನು ಕಲಿಸಿ ಉನ್ನತ ವರವನ್ನು ಹುಡುಕಲೆಂದು ತಿಳಿಸು. ಅತಿ ಶೀಘ್ರದಲ್ಲಿ ಪ್ರತಿ ಕಲ್ಯಾಣ ಕಾರ್ಯವನ್ನು ನಡೆಸು. ಕಾಂತ ಗುಣವಂತ. ಅದೇ ಎನ್ನ ಪಟ್ಟದ ಅರಸಿಯಾದ ಕಮಲಗಾಂಧಿ ಕಾಂತ ನೀನಾಡುವ ನುಡಿಗಳನ್ನು ಕೇಳಿ ಎನ್ನ ಮನಸ್ಸಿಗಟ್ಟೆ ಸಂತೋಷವಾಯಿತು. ಹೌದೇ ಕಾಂತ? ಅದು ಯಾತಕ್ಕಂದರೆ ಅದು ಯಾತಕ್ಕೆ? ಆದ ಇದ್ದಾಗಲೇ ಹಬ್ಬ ಮಾಡಬೇಕೆಂಬುದು ಎನ್ನ ಮನಸ್ಸಿನಲ್ಲಿ ಇತ್ತು. ಅದರಂತೆ ಈ ಪ್ರಶ್ನೆ ನಿನ್ನ ಬಾಯಿಗೆ ಬಂತು. ಅದು ಯಾತಕ್ಕಾಗಬಾರದು? ಅದೇ ರಮಣೆ ರಮಣ, ನಮಗೆ ದೈವ ಬಲ ಇದ್ದಾಗಲೇ ಮಗಳ ರಕ್ತವನ್ನು ಸಂಭ್ರಮದಿಂದ ಮಾಡಿ ಕಣ್ಪ್ರೀತಿಯಿಂದ ನೋಡಬೇಕು. ಹೌದು ಕಾಂತ. ಅದೇ ಕಾಂತೆ ಕಾಂತ ಮೊದಲ ಮಗಳನ್ನು ಕರೆಸಿಕೊಳ್ಳುವುದು ನೀನು ನಿನ್ನ ಅಂತಃಪುರಕ್ಕೆ ತೆರಳು ಕಾಂತೆ. ನಿನ್ನ ಇಷ್ಟದಂತಾಗಲಿ ಕಾಂತ. ಹೋಗದೆ ತಡ ಮಾಡದ ಅಂತಃಪುರಕ್ಕೆ ಹೋಗಿ ದಾಸಿಯರ ನಗೆ ಉಲ್ಲಾಸದಿಂದ ಇರುವ ಎನ್ನ ಮೋಹನ ಸುದ್ದಿಯಾದ ನಿಮ್ಮ ತಂದೆಯಾದ ಕಮಲ ಚಕ್ರವರ್ತಿ ಕರೆಯುವನೆಂದು ಹೇಳಿ ಬಲದಿಂದ ಈ ಸರಿ ಕರೆತರಲು ಸಾಧ್ಯ ಸಮಸ್ಯೆಯುಂಟಾಗದೇವ. ವನ ಮಧುರವನ ಬರುವನ ಮಧುರವನ ಮಧುರವನ ಮಧುರನ ಸುಖ ಸದನ ಬರುವನ
ಅಹೋ ಅಪ್ಪಯ್ಯ, ಆಹೋ ಪುತ್ರಿ, ಎನ್ನನ್ನು ಕರೆಸಿದ ಕಾರಣವೇನು ಅಪ್ಪಯ್ಯ? ನಿನ್ನನ್ನು ಕರೆಸಿದ ಕಾರಣ ನಿನ್ನದಲ್ಲಿ ಒಂದು ಕೆಲಸ ಮಾಡಿ. ಅಹೋ ಜನಕ, ಆಹೋ ಪುತ್ರಿ, ತಂದೆ, ಆಹೋ ಮಗಳೇ, ಅಪ್ಪಯ್ಯ, ಆಹೋ ಪುತ್ರಿ, ಎನ್ನನ್ನು ನೀನು ಕರೆಸಿರುವ, ಎನ್ನನ್ನು ನೀನು ಕರೆಸಿರುವ ಕಾರಣವೇನು ಪಿತನೆ, ಕಾರಣವೇನು ಪಿತನೆ, ಎನ್ನನ್ನು ಆಹೋ ಪುತ್ರಿ, ಆಹೋ ಮಗಳೇ, ಅರಮಂದಿರದಲ್ಲಿ ಹರುಷದಲ್ಲಿ ಹಾ, ಪಗಡಿಯನ್ನಾಡುವ ಸಮಯದಲ್ಲಿ ಹಾ. ನಿಮ್ಮ ದೂತನನ್ನು ಕರೆಸಿದ ಕಾರಣವೇನು ತಂದೆ? ಅದನ್ನ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದೆ. ಆಹೋ ಎನ್ನ ಮುತ್ತುಗಿಳಿಯಾದ ರತಿದೇವಿ, ಇತ್ತ ಬಾರಿ ಅಮ್ಮಯ್ಯ ಎನ್ನ ತಡೆಯನ್ನೇ ಕಲಿಸಿಕೊ. ಆಹೋ ನಂದಿನಿ, ಆಹೋ ಪುತ್ರಿ, ಕೂಡು ಮಗಳ ಆಮೇಲೆ ಯಾವನು? ಆಹೋ ಪುತ್ರಿ, ನಿನ್ನ ನೂತನವಾದ ಮಾತುಗಳನ್ನು ಕೇಳಿ ಎನ್ನ ಮನಸ್ಸಿಗೆ ಸಂತೋಷವಾಯಿತು. ಆಹೋ ಎನ್ನ ಮಗಳು, ಇವತ್ತಿನ ದಿವಸ ನೂತನ ಮುಖದಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ನಿನ್ನಮ್ಮ ಹಠದ ಜನನಿಯಾದ ಕಮಲದಾಂಡಿಯು ಈ ಸಭೆಗೆ ಬಂದು ಎನೆಗೆ ಶುದ್ಧಿಪಡಿಸುತ್ತೀರಿದರೆ ಮಗನಿಗೆ 12 ವರ್ಷ ಮೀರುತ್ತ ಬಂದವು. ಆದ ಕಾರಣ ಆಕೆಗೊಬ್ಬ ಸುಂದರರಾಜನನ್ನು ತಂದು ಚಂದದಿಂದ ಲಗ್ನ ಮಾಡಿ ಕಡಿಮೆ ಹೇಳಕ್ಕೆ ಕಟ್ಟ ನಿಮ್ಮ ಮಾಮಗಳೇ
ತಂದೆ. ಆಹೋ ಎನ್ನ ಮುದ್ದು ಗಿರಿಯಾದ ದೇವಿ, ನಿನ್ನ ಮನದ ಇಚ್ಛೆಯಂತೆ ಈ ಕ್ಷಣವೇ ಚಪ್ಪನ್ನಾರ ದೇಶದಲ್ಲಿರುವ ರಾಜಪುತ್ರ ಚಿತ್ರಗಳನ್ನು ದರ್ಶಿಸಿವೆ. ಅವುಗಳಲ್ಲಿ ನಿನ್ನ ಮನಸ್ಸಿಗೆ ಸರಿಯಾದ ಪುರುಷರನ್ನು ತೋರಿಸು. ಜಾಗದಿಂದ ಅವರು ನಮ್ಮ ಕರೆಯಿಸು. ಮಹಾವೈಭವದಿಂದ ಎನ್ನ ಮಂದಿರ ಮುಂದೆ ಲಗ್ನವನ್ನು ಮಾಡಿಕೊಡುತ್ತೇವೆ. ಗಮನೇನು ಅಪ್ಪಯ್ಯ, ಹೌದೇನಾಗ ನಿನ್ನ ಮಾತನ್ನ ನಾನು ನಂಬಬಹುದೇ? ಜನಕ, ಹಾಗಾದ್ರೆ ನಾನು ಇಷ್ಟಪಟ್ಟ ವರನೊಂದಿಗೆ ಲಗ್ನ ಮಾಡಿಕೊಡುವಿಯಾ? ಸಹಜವಾಗಿ ಮಾಡಿಕೊಳ್ಳೋಣ. ಒಟ್ಟ ಮಾತೆಂದಿಗೂ ತಪ್ಪಬಾರದು. ಮಾತು ತಪ್ಪೋದಿಲ್ಲ ಮಗಳೇ. ನಾನು ಇಷ್ಟಪಟ್ಟವರನ್ನು ಯಾರೇ ಆಗಿದ್ದರೂ ಅವನೊಂದಿಗೆ ಲಗ್ನ ಮಾಡಬೇಕು. ಮಾಡಿಕೊಡ್ತೇನೆ ಮಗಳೇ. ಬೇಡ ಎಂದು ನುಡಿಯಬಾರದು. ಅದಿಲ್ಲ ಅಲ್ಲ ಮಗಳೇ. ನೋಡು ನೋಡು, ಮಾತು ಕೊಡುವ ಮೊದಲು ಯೋಚನೆ ಮಾಡು. ಸಹಜವಾಗಿ ಮಾಡಿಕೊಳ್ಳೋಣ ಮಗಳೇ. ಕೊಟ್ಟ ಮಾತು ತಪ್ಪುವುದಿಲ್ಲ ತಾನೆ? ಎಂದು ಎಂದು ಅಂದಿದ್ದವಾಗಿ ತಪ್ಪುತ್ತೋ ಮಗಳೇ. ಅಪ್ಪಯ್ಯ, ಅವೋ ಪುತ್ರಿ, ಧರೆಯೊಳು ಮೆರೆಯುವ ಎರೆಯೊಳಿ ನಿಮ್ಮ ದೂತನನ್ನು ಕಳಿಸಿ ಚಿತ್ರಪಟಗಳನ್ನ ಬರೆದಲಿ ತರಿಸು. ಅಪ್ಪಯ್ಯ, ನೀನು ತರಿಸಿದ ಚಿತ್ರಪಟಗಳಲ್ಲಿ ಯಾವುದಾದ್ರೂ ಒಬ್ಬ ವರವನ್ನು ನೋಡಿ ಲಗ್ನವನ್ನು ಮಾಡಿಕೊಳ್ಳುವಿನ ಜನಕ ಜಗದಿ ವಿಖ್ಯಾತಿ ಕಾರ್ತಿಕನ. ಅಮ್ಮ ರತಿದೇವಿ, ನಿನ್ನಂತ ಕಟ್ಟಳು. ಅಪ್ಪಯ್ಯ, ನಾರದ, ನಿನಗೆ ಸಮ್ಮತವಾದ ಮಾತು ನನಗೆ ಸಮ್ಮತವಲ್ಲವೇ? ಆಹೋ ಎನ್ನ ಮಗಳೇ, ನಿನಗೆ ಇಷ್ಟ ಬಂದ ಪುರುಷನನ್ನು ನೀನು ಪಾಣಿಗ್ರಹಣ ಮಾಡಿಕೋ. ಅದರಲ್ಲಿ ನಾನು ಎದಕ್ಕೆ ಅಡ್ಡಿಯಾಗಲೇ? ಇಂಥ ಮಾತು ಎಂದಿಗೂ ಆಗಲಾರೆಂದು ತಿಳಿ ಸಂಶಯವನ್ನಾಡಿ ಚಿಂತೆಯನ್ನು ಕಳಿ. ಸಂತೋಷದಿಂದ ಶ್ರೀ ಅಮರೇಶ್ವರ ಧ್ಯಾನವನ್ನು ಮಾಡುತ್ತಾ ಅರಮನೆಗೆ ಹೋಗೋಣ. ನಿನ್ನ ಮಾತಿನಲ್ಲಿ ಆಗಲಿ ಅಪ್ಪಯ್ಯ. ನಾರದ 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 ಅಯ್ಯೋ ಶಿವ ಶಿವ, ನಾನು ಈ ರಾತ್ರಿಯಲ್ಲಿ ಬೆಳಗಾಗದೊಳಗಾಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆ ಎಂದು ನನ್ನ ಅಣ್ಣನಿಗೆ ಮಾತು ಕೊಟ್ಟು ಬಂದಿರುವುದು. ಎಲ್ಲಿಯೂ ಕನ್ಯೆಯೂ ದೊರೆಯಲಿಲ್ಲ. ಇದಕ್ಕೆ ನಾನೇನು ಮಾಡಲು ಸಾರಥಿ? ಮುಂದೇನು ನನ್ನ ಸಂಗತಿ?
ಇದು ಏನು ಆಶ್ಚರ್ಯ! ಈ ಘೋರ ಅರಣ್ಯದಲ್ಲಿ ಏನೋ ಒಂದು ವಿನೋದವಾದವು ಶಬ್ದವೂ ಕೇಳುತ್ತಾ ಬರುವುದು. ನನ್ನ ಕಷ್ಟವನ್ನು ಕೇಳಿ ಆ ಪರಮಾತ್ಮನೇನಾದರೂ ಬಂದಿರಬಹುದು. ಓಹೋ, ಯಾರಾದರೂ ಆಗಲಿ, ಇದನ್ನು ಆಲಿಸಿ ಕೇಳಿದನು. ಓಹೋ, ಇವರು ನಾರದರೇ ಇರಬಹುದು. ನನ್ನ ಕಷ್ಟವನ್ನು ಇವರ ಮುಂದೆ ಹೇಳಿಕೊಡು. ಐಶ್ವರ್ಯತ್ತು ದ್ರೌಪದಿ, ನೀನು ಚಿರಕಾಲ ಮುತ್ತೈದೆಯಾಗಿ ಬಾಳು. ಅಣ್ಣಯ್ಯ, ಅಮ್ಮ ದ್ರೌಪದಿ, ಕೇಳಿದ್ರೆ ಕೇಳು ಅಣ್ಣಯ್ಯ. ಹೇಳಮ್ಮ. ನನಗೆ ಹೇಗಾಯಿತಂದ್ರೆ, ಬಡವರಿಗೆ ಭಾಗ್ಯ ದೊರೆದಂತಾಯಿತು, ಹುಟ್ಟು ಕುರುಡನಿಗೆ ಕಣ್ಣು ಬಂದಂತಾಯಿತು. ನಿನ್ನ ಚಂದ್ರನಲ್ಲಿ ಸ್ವೀಕರಿಸಿದ ಅಣ್ಣ ಸುಗುಣರಾವಣಿ. ಅಮ್ಮ ದ್ರೌಪದಿ, ಅಣ್ಣಯ್ಯ, ಇಂಥ ಅರ್ಧರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಶಿವಧೋಮ್ ಶಿವಧೋಮ್ ಎಂದು ಸಂಚಾರ ಮಾಡುವ ಕಾರಣವೇನು? ಹಿರಿಯಗಳಿಗೆ ಬಂದ ಬಗೆಯೇನು? ನಿನ್ನಗೆ ಅಂತ ಸಂಕಟ ಬಂದು ಒದಗಿರುವುದೇನು? ಅಂತ ಕಷ್ಟ ಬಂದಿರುವುದಕ್ಕಾಗಿ ನಿನ್ನಲ್ಲಿಗೆ ಬಂದಿರುವುದು ಅಣ್ಣಯ್ಯ. ಇಡು ಚಿಂತೆ, ಇಡು ಧೈರ್ಯ, ತಡ ಮಾಡದೆ ಬೇಡಮ್ಮ ಧ್ರುಪದನಂದಿನಿ, ತಿಳಿಸು ನೀನು ಬೇಗನೆ. ಅಣ್ಣಯ್ಯ, ಅಮ್ಮ ದ್ರೌಪದಿ, ನನ್ನ ಕಷ್ಟವನ್ನು ಏನೆಂದು ಹೇಳಲಿ? ಅದು ಏನಮ್ಮಯ್ಯ? 8 ದಿವಸದಲ್ಲಿ ಮನ್ಮಥನ ಲಗ್ನವನ್ನು ಮಾಡುತ್ತೇನೆಂದು ರುಕ್ಮಣಿಗೆ ಅಣ್ಣನು ವಚನ ಕೊಟ್ಟು ಬಂದರು. ಹೌದೇನಮ್ಮ? ದೇಶ ದೇಶಗಳಲ್ಲಿ ಕನ್ಯೆ ದೊರಕಿದ ಕಾರಣ ನಾನು ನಿನ್ನಲ್ಲಿಗೆ ಬಂದಿದೆ. ಅಣ್ಣಯ್ಯ, ಕನ್ಯೆ ಇರುವ ಸ್ಥಳವನ್ನು ಬ್ರಹ್ಮನಂದನ ಮಾಡು. ಅಮ್ಮ ಮಗಳೇ, ಅಮ್ಮ ದ್ರೌಪದಿ,
ಅಣ್ಣಯ್ಯ ಇದಕ್ಕೇನು ನೀನು ಈ ಅಡವೆಯಲ್ಲಿ ತಿರುಗುವುದು? ಹೌದು ಅದೇನು ಅಸಾಧ್ಯವಲ್ಲ ತಾಯಿ. ಹಾ. ಕೇಳಿದರೆ ಹೇಳುವವು ಹೇಳುವುದಕ್ಕೇನು ಮಿಡುಕೋದಿಲ್ಲ. ಅಮ್ಮ ದ್ರೌಪದಿ, ಅಣ್ಣಯ್ಯ ನಾಳೆ ಪರಂತು ಮಾತಿಗೆ ಮಾತು ಬಂದಾಗ ಹಾ. ನಾರದರ ಹೇಳಿದರಂದು ಗಕ್ಕನೆ ಈ ಸುದ್ದಿ ಬಯಲಿಗೆ ಬಿದ್ದರೆ ಅಣ್ಣಯ್ಯ ಈ ನನ್ನ ಬಾಳವು ಸುದ್ದಿಯನ್ನು ಹೇಳುವುದಿಲ್ಲ. ನನ್ನ ಬಾಳವು ಯಾತಕ್ಕೆ ಬಾರದು. ಹಾ. ಅಲ್ಲೋ ಅಮ್ಮಯ್ಯ, ಅಣ್ಣಯ್ಯ ಈ ನಾರದರ ಲೋಕಕ್ಕೆ ಮೂಲವಾದರಂದು ಸರ್ವರು ಅನ್ನುತ್ತಾರೆ. ನಾವೇನಂತವರಲ್ಲ. ನಮ್ಮನ್ನ ಕಂಡಾಕ್ಷಣವೇ ಈ ಕುಲದಿರುವ ಜನರಿಗೆ ಏನಾಗುತ್ತೋ ಹೇಗಾಗುವುದು ಅಣ್ಣಯ್ಯ? ಇಲ್ಲಿಗೆ ನಾರದರ ಸವಾರಿಯಾಗಿ ತಂದು ಹಾ. ಸರ್ವರು ಅನ್ನುತ್ತಾರೆ. ಅಮ್ಮ ದ್ರೌಪದಿ, ಅಣ್ಣಯ್ಯ ನಾವೇನಂತವರಲ್ಲ. ಹಾ. ನಮ್ಮನ್ನ ನಾವೆಲ್ಲೂ ಒಬ್ಬರ ಸುದ್ದಿ ಒಬ್ಬರಿಗೆ ಹೇಳುವರಲ್ಲ. ಬಹಳ ಒಳ್ಳೆಯವರು ಅಣ್ಣಯ್ಯ. ಜಗಳ ಹಚ್ಚುವ ಮಾತಂತೂ ಮೊದಲೇ ಕಲಿತಿಲ್ಲ. ಈಗಿದ್ದ ನಾರದರನ್ನು ಕೊಂಡಿ ಮಿಂಚನಂತೆ ಖಂಡಿತ ಅನ್ನುತ್ತಾರೆ. ಹಾ. ಅಮ್ಮ ದ್ರೌಪದಿ, ಅಣ್ಣಯ್ಯ ನಾವು ಹುಟ್ಟಿದಾಗಲಿಂದಲೂ ನಮ್ಮ ದೈವವೇ ಹೀಗಿದೆ. ಯಾರು ಮಾಡುವರೇನು? ಅಮ್ಮ ದ್ರೌಪದಿ, ಅವ ಅಣ್ಣಯ್ಯ ಅಮ್ಮ ದ್ರೌಪದಿ, ಅಣ್ಣಯ್ಯ. ತಮ್ಮ ಗುಣವನ್ನ ಬಿಡಬಾರದು, ಅನ್ಯರ ಗುಣವನ್ನು ಎಣಸಬಾರದು. ಹಾ. ತಂಗಿ ಇತ್ತ ಬಾ, ಕಲಿಯುವ ಸ್ಥಳವನ್ನ ಹೇಳ್ತೀನಿ ಚೆನ್ನಾಗಿ. ಚೆನ್ನಾಗಿ ಹೇಳು ಅಣ್ಣಯ್ಯ. ಅದು ಏತಕ್ಕೆಂದರೆ ಅದೇತಕ್ಕೆ ನಾರದರು ಹೇಳಿದರಂದು ಒಬ್ಬರ ಮುಂದೆ ಹೇಳುವುದಿಲ್ಲ ಅಣ್ಣಯ್ಯ. ಯಾರ ಮುಂದೆ ಹೇಳಬಾರದು. ಯಾರ ಮುಂದೆ ಹೇಳುವುದಿಲ್ಲ ಅಣ್ಣಯ್ಯ. ಅದು ಏತಕ್ಕೆಂದರೆ ಅದೇತಕ್ಕೆ ಅವರಿಗೂ ನಮಗೂ ಕೇವಲ ವಿಶ್ವಾಸವಿದೆ. ಹಾ. ಕಕ್ಕರೆ ಸುದ್ದಿ ಬಯಲಿಗೆ ಬಿದ್ದರೆ ಹಾ. ನನ್ನನ್ನು ತಮ್ಮ ಮನೆಯ ಮಂದಿ ಕಾಲಿಡಬಡಲಿಕ್ಕಿಲ್ಲ. ಹಾ. ಅಮ್ಮಯ್ಯ, ಅಣ್ಣಯ್ಯ ಕೊಳಗರಿಗೆ ಅಪಾಯ ಹೇಳ್ತೀನಿ ಇಟ್ಕೊಂಡು ಉಪಾಯ. ಆಗಲಿ ಅಣ್ಣಯ್ಯ. ಅಣ್ಣಯ್ಯ ಕೊಡುವೆ ನಾಭಾಯ ಹಿಡಿಯೋ ಬೇಗ ಗುಣನಾಶ ಯಾರೇ ನಾನೋ ಚೆನ್ನಾಗಿ ಹೇಳು ಅಣ್ಣಯ್ಯ. ಕಮಲವತಿಯಮ್ಮ ನಗರದಲ್ಲಿ ಕಮಲರಾಜನ ಮಗಳಾದ ರತಿದೇವಿಯು ಬಹು ಸುಂದರವಾಗಿ ಇರುವಳು. ಹೌದು ಅಣ್ಣಯ್ಯ. ಆಕೆಯ ಮನ್ಮಥನ ಸರವಾಗಿ ಅಲ್ಲಿ ಹುಟ್ಟಿರುವಳು. ಹಾ. ನೀನು ಅಲ್ಲಿಗೆ ಹೋಗಿ ಅಲ್ಲೆಯನ್ನು ಗೊತ್ತ ಮಾಡಿಕೊಂಡ ಬಾರಮ್ಮ ಧ್ರುವದನಂದಿನಿ ಪೋವನಿಗೆ ಬೇಗನೆ. ಆಗಲೇ ಅಣ್ಣಯ್ಯ. ಶ್ರೀ ಅಮರೇಶನ ಧ್ಯಾನವನ್ನು ಸ್ಮರಿಸುತ್ತಾ ಅಮ್ಮ ದ್ರೌಪದಿ, ನೀನು ಕಮಲರಾಜನ ಹತ್ತಿರಕ್ಕೆ ಹೋಗು. ನಾನು ಕೌಲಿಕ ಮಹಾರಾಜನಲ್ಲಿ ಸ್ವಲ್ಪ ಕೆಲಸವಿರುವೆನು. ಅಲ್ಲಿಗನ್ನು ಹೋಗಿ ಜಾತಿಕೊಂಡು ಬರೋಣ. ಕಂಡಿಯಾ ಅಮ್ಮಯ್ಯ? ನಾರಾಯಣ ಶ್ರೀಧರ ಸುಬ್ಬ
ಚಕ್ರವರ್ತಿ ಆಹೋ ತಂಗಿ, ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು ತಂಗಿ. ಆಹೋ ತಂಗಿ, ಅಹೋ ಅಣ್ಣಯ್ಯ, ನೀನು ದಾರು, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳ ಯಾವುದು? ನೀನೊಬ್ಬ ರಾಜಪುತ್ರಿಯರಾಗಿ ಕಾಣಿವೆ. ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಶಿರವನ್ನು ಮಾಡಿ ಕರಗಳನ್ನು ಜೋಡಿಸಿ ಈ ಸಭೆಗಿಂತ ಕಾರಣವೇನು? ಆಹೋ ಅಮ್ಮಯ್ಯ, ಅಹೋ ಅಣ್ಣಯ್ಯ, ಒಂದು ಉಳಿಯಲು ಚಂದದಿಂದ ಬೇಳು ಮತ್ತವರಿಗೆ ನಾವೇ ಸೂಚನೆಯಿಂದ ಮನೆ ಹೋಗ್ತೀನಿ. ಅಹೋ ಕಮಲ ಚಕ್ರವರ್ತಿ, ಆಹೋ ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆನೆಂದು ನನ್ನ ಹಸ್ತದ ಮೇಲೆ ನಿನ್ನ ಹಸ್ತವನ್ನು ಇಟ್ಟರೆ ನಾನು ಬಂದ ಕಾರ್ಯವನ್ನು ಹೇಳುವ ಅಣ್ಣ ಸೋಳ ಲಾವಣ್ಯ. ನಾನು ನಡೆಸಿ ಕೊಡುವ ಕಾರ್ಯವಾದರೂ ನಡೆಸಿಕೊಡುವೇನೆ ತಂಗಿ. ಅಣ್ಣಯ್ಯ, ಆಹೋ ತಂಗಿ, ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು. ವಿಪನೆ ಕೇಳೋ ಎನ್ನಾಯ ನುಡಿಯನ್ನೋ ಕಮಲಾವತಿ ರಾಜೇಂದ್ರ, ಕಮಲಾವತಿ ರಾಜೇಂದ್ರ, ಕಮಲಾವತಿ. ಅಪ್ಪಣ್ಣಯ್ಯ, ಆಹೋ ತಂಗಿ, ಚೆನ್ನಾಗಿ ಹೇಳು. ಕಮಲಾವತಿ ರಾಜೇಂದ್ರ, ಕಮಲಾವತಿ ರಾಜೇಂದ್ರ, ಕರುಣಾಳು ಕಮಲೇಂದ್ರ, ಕರುಣಾಳು ಕಮಲೇಂದ್ರ, ಕರುಣನ್ನ ಮಗಳನ್ನು ಮುರಾರಿ, ಕೊಡುಗರ ಅಭಯ ಅಣ್ಣಯ್ಯ, ಆಹೋ ತಂಗಿ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆನೆಂದು ನಿನ್ನ ಹಸ್ತದ ಮೇಲೆ ನನ್ನ ಹಸ್ತವಿದ್ದರೆ ನಾನು ಬಂದ ಕಾರ್ಯವನ್ನು ತಿಳಿಸುವನು ಅಣ್ಣ ಸುಗುಣರಾವಣ್ಣ. ಅಮ್ಮ ಕಮಲಾಂಬಿಕಿ ಏನು ಮಾತನಾಡಿದೆ? ಇಂಥ ಮಾತನ್ನು ಹೇಳ್ತಿರಲ್ಲ, ಇದಕ್ಕೊಂದು ನೀತಿ ಹೇಳಿದೆ, ಪ್ರೀತಿಯಿಂದ ಕೇಳು. ಪ್ರೀತಿಯಿಂದ ಹೇಳು ಅಣ್ಣಯ್ಯ. ಉದಯತೆ ಯತೆ ಬಾನು ಪಶ್ಚಿಮ ದಿಗ್ಭಾಗೆ ಪ್ರಚಲತೆ ಯತೆ ಮೇರು ಸೀತಾತಂ ವಿಕಾಸಿತೆ ಯತೆ ಪದ್ಮಂ ನಮೋ ಪುನರಸ್ತಂ ಭಾಷಿತಂ ಸಜ್ಜಾನಾನಂ. ಆಹೋ ಅಮ್ಮಯ್ಯ, ಇದರ ತಾತ್ಪರ್ಯವೇನೆಂದರೆ ತಾತ್ಪರ್ಯವೇನು ಅಣ್ಣಯ್ಯ? ಪೂರ್ವಕ್ಕೆ ಮೂಡುವ ಸೂರ್ಯನ ಒಂದು ವೇಳೆ ಪಶ್ಚಿಮಕ್ಕೆ ಮೂಡಿದರೆ ಮೇಡುವುದು, ಬೇರೆ ಪರ್ವತ ಸ್ಥಳವನ್ನು ಬಿಟ್ಟರೆ ಬಿಟ್ಟಿತು, ನೀರಿನ ಪರ್ವತ ಸಿಗಲಿಲ್ಲ ಉಂಟಬಹುದು. ಆಹೋ ತಂಗಿ, ಅಣ್ಣಯ್ಯ, ಇದು ಅಲ್ಲದೆ ಬಡಬಾಬ್ರಿ ತಣ್ಣಗಾದರೂ ಆದಿತು ಸತ್ಪುರುಷರು ಕೊಂಡುಬಂದಿದೆ ಎಂದಿಗೂ ತಪ್ಪುದಿಲ್ಲ. ಆಹೋ ತಂಗಿ, ಅಣ್ಣಯ್ಯ, ಅದರಂತೆ ನೀನು ದಾರು, ನಿನ್ನ ಹೆಸರೇನು, ಎಲ್ಲ ಸಂಗತಿಯಿಂದ ಸಲ್ಲತಿಯಿಂದ ಪುನರಚನೆ ಮತ್ತಕ್ಕೆ ಮಾಡಿದ ಹೆಸರೇ. ಅಣ್ಣಯ್ಯ, ಆಹೋ ತಂಗಿ, ನಾನು ದಾರಿ ಎಂದು ತಿಳಿಸಲೇಬೇಕೆ? ತಿಳಿಸಬೇಕು ತಂಗಿ. ಹೇಳುವುದನ್ನು ಕೇಳು ಅಣ್ಣಯ್ಯ. ಅದೇನು ಚೆನ್ನಾಗಿ ಹೇಳು. ಎಲ್ಲ ಪತಿ ಪವನವಾರು, ಐವಾರು ಇರು ಆರು,
ಕಾರಣ ಹ. ನಾನು ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನೆಂದು ಅಣ್ಣನಿಗೆ ಮಾತು ಕೊಟ್ಟು ಬಂದಿರೇನು. ಹ. ಅಹೋ ಅಣ್ಣಯ್ಯ, ಆಹೋ ತಂಗಿ, ನಿನ್ನ ಮಗಳಾದ ರತಿದೇವಿಯನ್ನು ಪುಲ್ಲಸರನಿಗೆ ಕೊಡಬೇಕೆಂದು ಬೇಡಿಕೊಳ್ಳುವಿನ ಅಣ್ಣ. ಹೇ ಪಂಚ ಪಾಂಡವರ ಪ್ರಾಣವಾಕ್ಯದ ಪಂಚರ ಅಣ್ಣಯ್ಯ, ಈ ನಡೆ ಸಭೆಯಲ್ಲಿ ನಿಂತ ಒಳ್ಳೆ ಸುದ್ದಿಯಲ್ಲಿ ಎತ್ತಿದೆ. ಪುಟ್ಟ ಮಕ್ಕಳಿಗೆ ಮತ್ತೇನಾದರೂ ಚಿತ್ತದೇರ ಇದೆಂದು ಭಕ್ತರ ಪಟ್ಟು ಉತ್ತರವನ್ನು ಕೊಟ್ಟಿದ್ದರೆ ಅಯ್ಯೋ ಎನ್ನ ಕಾರ್ಯವು ಕಟ್ಟುವಾಗುತ್ತಿತ್ತು. ಕಟ್ಟೆಗಿಂತಲೂ ಅತ್ಯುತ್ತಮವಾದ ಪುರುಷೋತ್ತಮರು ಕೂಡ ಸ್ನೇಹ ಮಾಡಿದ್ದು ಈ ಸಭೆಯಲ್ಲಿ ರಬ್ಬಾರ್ತಿಯನ್ನು ಮಾಡಿ ವಚನವನ್ನು ತೆಗೆದುಕೊಂಡಿದ್ದಾರೆ. ಆ ಅದರ ಗೊಲ್ಲನ ಕೂಡ ಬೀಗತನ ಮಾಡಿ ಎಂದು ನುಡಿಯುವುದಕ್ಕೆ ನಿನ್ನ ಬಾಯಿಯಲ್ಲಿ ಹೇಗೆ ಬಂತು? ಉತ್ತಮ ಇಂಥ ಸುದ್ದಿಯನ್ನು ಬಿಟ್ಟು ನಿನಗೆ ಇಷ್ಟವಾದದ್ದು ಬೇಡ. ತಪ್ಪನ್ನು ಅಣ್ಣಯ್ಯ, ನನ್ನ ಇನ್ನು ಮುಂದೆ ಆ ಕುಲಗೇಡಿ ಕಿಕ್ಕಳ ಸುದ್ದಿಯನ್ನು ಎನ್ನ ಕರ್ಣಕ್ಕೆ ಆಗದಿರೋ ಪಾಂಚಾಲಿ. ಅಹೋ ಅಣ್ಣಯ್ಯ, ಅದೇ ದ್ರೌಪದಿ, ನನ್ನ ಅಣ್ಣನಿಗೆ ಏನು ಕಡಿಮೆ ಆಗಿರೋದು? ನನಗೇನು ಕಡಿಮೆ ಆಗಿರುವುದು? ಅಣ್ಣಯ್ಯ, ಹೇ ದ್ರೌಪದಿ, ನನ್ನ ಅಣ್ಣಯ್ಯನ ಅಷ್ಟು ಜರಿ ಮಾತನಾಡಬೇಡ. ಯಾತಕ್ಕೆ ಮಾತನಾಡಬಾರದು? ಅಕ್ಷರ ಕರ್ತನಿರುವನು. ಆತನು ಜಗತ್ತು ಕಾತನ ಮೂರ್ತಿ ಆದರೆ ಏನಾಗಲ್ಲ. ಅಂಗಡಿಗೆ ಬೀಗನಾದ ಮೇಲೆ ನಿನ್ನ ಹೊಗಳಿಕೊಳ್ಳುವುದಕ್ಕೆ ಸಾವಿರಾರು ಕೊಡಬೇಕು. ನನ್ನ ಮಗನಿಗೆ ಎಷ್ಟು ಮಾತ್ರೆ ಕೊಡುವುದಿಲ್ಲ. ಯಾತಕ್ಕೆ ಕೊಡುವುದಿಲ್ಲ? ನನಗೆ ಇಷ್ಟ ಬಂದೇ ಕೊಡುವುದು. ಅಹೋ ಅಣ್ಣಯ್ಯ, ಹೇ ದ್ರೌಪದಿ, ಹೇಳುವುದು ಕೇಳು. ಅದೇ ಚೆನ್ನಾಗಿ ನಿನ್ನ ಬಿಂಕ ತೇಜಿಸೋ ಕೃಷ್ಣನ ಕೃಪೆಯನ್ನು ಗಳಿಸೋ. ಹೇ ದ್ರೌಪದಿ, ಚೆನ್ನಾಗಿ ಹೇಳು. ರತಿ ಕಲ್ಯಾಣವ ನೆಲೆಸೋ, ರತಿ ಕಲ್ಯಾಣವ ನೆಲೆಸೋ, ನಿನ್ನ ಜೀವನ ಕೋಪವ ತ್ಯಜಿಸೋ. ಕಮಲರಾಯ, ಹೇ ದ್ರೌಪದಿ, ಅಂದರೆ ಸಾಮಾನ್ಯದೆಂದು ತಿಳಿಬೇಡ. ನಾನೇನು ಸಾಮಾನ್ಯದಲ್ಲಿ ದ್ರೌಪದಿ. ಅಹೋ ಅಣ್ಣಯ್ಯ, ಹೇ ದ್ರೌಪದಿ, ಬೀಗ ತಗನ ಆದ ಮೇಲೆ ಹೇಳತಕ್ಕದ್ದೇನಿದೆ? ನಾನು ಆ ಕುಲಗೆ ನಂಬರ ನೀನೇ ಬೀಗನಾದ ಮೇಲೆ ಅವರ ಸೆಪ್ಪವು ಎಷ್ಟೊಂದು ಹೇಳಲಿ. ಅಹೋ ಅಣ್ಣಯ್ಯ, ಹೇ ದ್ರೌಪದಿ, ಸುಮ್ಮನೆ ರತಿದೇವಿಯನ್ನು ಪುಲ್ಲಸರಲ್ಲಿ ಕೊಡಬೇಕೆಂದು ಬೇಡಿಕೊಳ್ಳುವ ಅಣ್ಣ ಸುಗುಣಲಾವಣ್ಯ. ಅಮ್ಮ ದ್ರೌಪದಿ, ಆ ಕಡು ಮೂರ್ತನ ಸುದ್ದಿಯನ್ನು ಕಡಿವಾರ ಮಾಡಿ ತಿದ್ದಿಯನ್ನು ಮುಂದೆ ನಾನೇನಾರೇನೋ ಹೇ ಉಳ್ಳಾಗಲಿಕ್ಕೆ ಅಣ್ಣಯ್ಯ, ಆ ಕುಲಗೇರಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರು. ಸೃಷ್ಟಿ ಪಾಲಕರೆಲ್ಲರೂ ತಟ್ಟನೆ ನಾಶ ಮಾಡಿದರು. ಈ ಸಭೆಯಲ್ಲಿ ಕುಳಿತಿರುವ ಜನರೆಲ್ಲರೂ ಕತ್ತರೆ ಎಲ್ಲರೂ ಏನೆಂದು ಮಾತು ಕೊಟ್ಟಿರುವಿ? ನಾನು ಏನು ಕಷ್ಟದಲ್ಲಿರುವವರೆಗೆ ಮಾತು ಕೊಟ್ಟಿರುವೆಯೋ? ಕೊಟ್ಟ ಮಾತು ಎಂದಿಗೂ ತಪ್ಪಬಾರದು. ಅದೇ ದ್ರೌಪದಿ, ಅಣ್ಣಯ್ಯ, ಆ ಮುಕ್ಕುಂದನ ಕೂಡ ಬೀಗತನ ಮಾಡಿದರೆ ಎನ್ನ ಕುಲಕ್ಕೆ ಕುಂದೇವೆ ತಿಳಿದಿಲ್ಲವೋ? ಈಗೋ ನಮ್ಮ ಸುಂದರ ನಂದಿನಿಯಾದ ದೇವಿಯನ್ನು ಹೊರಲು ಸಿಗದೆ ಹೋದರೆ ಇಂದಿನಿಂದ ಬಂದು ತಪ್ಪಾಯಿತಂದು ನಿನ್ನ ಕಾಲುಗಳನ್ನು ಬಿಡಿದು ಬೇಡಿಕೊಳ್ಳೆ. ಏ ಉತ್ತಮ ಅಣ್ಣಯ್ಯ, ಆ ಪುಂಡರೇಖೆ ಮಗಳು, ಆ ಪುಂಡರೇಖೆ ಸುದ್ದಿಯಲ್ಲಿ ಸರ್ವತ ಎನ್ನ ಕರ್ಮಕ್ಕೆ ಆಗ ಹೇಳಿದ್ರು ಬಯಲಿ. ಓಹೋ ಅಣ್ಣಯ್ಯ, ಕೊಟ್ಟ ಮಾತು ಎಂದಿಗೂ ತಪ್ಪಬಾರದು. ನಾನೇನು ಮಗಳನ್ನು ಕೊಡುವುದರಿಂದ ನೀವು ವಚನ ಕೊಟ್ಟಿಲ್ಲ. ಅಣ್ಣಯ್ಯ, ಒಳಗಿದ್ದವರು ಸ್ವಲ್ಪ ಆದರೂ ನಿನಗೆ ಅಂತಃಕರಣ ಇಲ್ಲವಲ್ಲ? ಸಹಜವಾಗಿ ಹುಟ್ಟುವುದಿಲ್ಲ. ಕೊಟ್ಟ ಮಾತನು ಯಾರಿಗೂ ಆಡಬಾರದು.
ಲೋಕರಕ್ಷಣೆಗಳಿಗೆ ಕರ್ತನಾದ ಮೇಲೆ ಹೇಳತಕ್ಕದ್ದೇನಿದೆ? ಅಣ್ಣಯ್ಯ, ಅದೇ ದ್ರೌಪದಿ ನಿನ್ನ ಮಗಳನ್ನು ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡ ಅನ್ನ ಸುಗುಣಲಾವಣ್ಯ. ಹಾಗೆ ಬಂಡ ಸುದ್ದಿಯಾದ ದ್ರೌಪದಿ ಅಂತ ದ್ರೌಪದಿ ನೋಡಿ. ಆ ಅಲ್ಲಮ್ಮ ಕೃಷ್ಣನನ್ನು ಜಗತ್ಕಾಳ ಮೂರ್ತಿ ಎಂದು ಹಾಡಿದೆಯಲ್ಲ, ಅಯ್ಯೋ ಈ ನುಡಿಯನ್ನು ನಾನು ಕೇಳಲಾರೆ, ಕೇಳಲಾರೆ. ಇದೇ ಪಾಂಚಾಲೆ ಇದೇ ಮಾತು ಇನ್ನೊಮ್ಮೆ ಹಾಡಿದರೆ ನಿನ್ನ ಕುತ್ತಿಗೆ ಬರ ಹತ್ತಿರ ಅಣ್ಣನನ್ನು ಏನೆಂದು ಮಗಳಿದೆ? ಬಹು ಎತ್ತರದ ಮಾತನಾಡಿ ಉತ್ತಮ ಗೊಲ್ಲ ಗೆಲ್ಲೋನೆಲ್ಲ. ಆ ಚಾಂಡಲದ ಸುದ್ದಿಯನ್ನು ಈ ಸಭೆಯಲ್ಲಿ ನಿಂತು ಗಳಿಗಳೇ ಒಂದು ಸ್ಥಿತಿ ಮಾಡಿ ಬಗೆದರೆ ಯಾರೇನು ಹಚ್ಚಿದವರಲ್ಲ. ನೀನು ಎಂತ ಬಡಿವಾರದ ನುಡಿಗಳನ್ನು ಆಡಿ ಅಕ್ಷರಕ್ಕೆ ಅವರೇನು ಆಗಲಿಲ್ಲ. ಅದೇ ದ್ರೌಪದಿ ಇದು ಹಾಗಿರಲಿ, ಅವನೇ ಲೋಕರಕ್ಷಕರಾದರೆ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡಿರುವನು. ಅದು ನಾನು 1000 ಗೊಲ್ಲತೆಯನ್ನು ಬಗೆಸಿರುವನು. ಗೊಲ್ಲತೆಯರ ಮನೆಯೊಳ ಪಕ್ಕು ಬೆಣ್ಣೆ ಮುದ್ದುಗಳನ್ನು ತಿಂದಿರುವನು. ಹಲವು ಮಾತಾಡೋದಕ್ಕೆ ದ್ರೌಪದಿ ಇಂಥ ಮಾತು ಇಂಥ ಮೂರನೆಂದು ಲೋಕರಕ್ಷಣೆ ಇಂಥ ಮಾತು ಇನ್ನೊಮ್ಮೆ ಆಡಿದರೆ ಕಾಲಾಂತರವಾಗಿ ಅವನಿಗೆ ದುರ್ಗಗಳೇ ತಿರುಗಲು. ಅವನ್ ಯಾವ ದೊಡ್ಡ ಮರದಲ್ಲಿ ತುಂಬೆ ಸಮಯದಿದ್ದೇ ಎನ್ನ ಮಗಳಾದ ದೇವಿಯನ್ನು ಒಬ್ಬ ಕಡುಬಡಿವರಿಗಾದ ಕೊಟ್ಟು ಕಣ್ಣು ಪ್ರೀತಿಯಿಂದ ನೋಡುವನಲ್ಲದೆ ಆ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ. ನಾನು ಮಗಳನನ್ನು ಕೊಡುವುದೆಂದು ವಚನವನ್ನು ಕೊಟ್ಟಿರುವನಾಗೆ ಕಟ್ಟು ಮಾಡಿ ಕೇಳುವುದಕ್ಕೆ ನಿಮ್ಮಪ್ಪನ ಗಂಟೆಯನ್ನು ಕೊಟ್ಟಿರುವ ಹೇಗೆ ಕೊಟ್ಟಿರೋ ಮೂರ್ಖ. ಮೂರ್ಖನೇ ಇದು ಅಲ್ಲದೆ ಎಡೆ ಅಡಿಕೆಯನ್ನ ತರಿಸಿ ದೈವದವನ್ನ ತರಿಸಿ ಸಾಕ್ಷಿಗಳನ್ನು ಮಾಡ್ತಿರುವ ಹೇಗೆ ರೇ ಪಾಂಚಾಲೆ ದುರ್ಮಾರ್ಗನೇ ಬಳಿ ಸಾಗುತ್ತೆ. 2 ಎಂದರೆ ಗುಡಿಯ ಮೈಮೇಲೆ ಬಿಟ್ಟಂತಾಯಿತು ನೋಡಿಯೋ ನೋಡಿದ ರೇ ನೀಚರೇ ಪ್ರತಿ ವಚನವನ್ನು ಉತ್ತರಿಸಿದ ದ್ರೌಪದಿ ರೇ ನಮ್ಮ ಅಣ್ಣನನ್ನು ಕುಲ್ಲ ಕಲ್ಲನೆಂದಿವೆ. ಸಹಜವಾಗಿ ಕುಲ್ಲ ಕಲ್ಲ ಎಂದು ಎಲ್ಲ ನಮ್ಮ ಅಣ್ಣನನ್ನು ಕುಲ್ಲ ಕೊಲ್ಲನೆಂದು ಮಗಳಿವೆಯ. ಸಹಜವಾಗಿ ಮೂರ್ಖನೇ ಮೂರ್ಖ ಮಗಳನ್ನು ಸುಮ್ಮನೆ ರತಿಯನ್ನು ಕೊಟ್ಟು ಲಗ್ನವನ್ನು ಮಾಡು. ಅದು ಎಷ್ಟು ಮಾತ್ರಕ್ಕೆ ತರುವುದಿಲ್ಲ ಕೊಡುವುದಿಲ್ಲ. ಯಾತಕ್ಕೆ ಕೊಡುವುದಿಲ್ಲ? ನನಗೆ ಇಷ್ಟ ಬಂದರೆ ನನಗೇನು ಕಡಿಮೆ ಆಗಿರುವುದು? ನನಗೇನು ಕಡಿಮೆ ಆಗಿರುವುದು? ನಮ್ಮಣ್ಣನಿಗೇನು ಕಡಿಮೆ ಆಗಿರುವುದು? ಆ ಕಳ್ಳ ಕುಲ್ಲನೆ ಮಗನಿಗೆ ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ. ಯಾತಕ್ಕೆ ಕೊಡುವುದಿಲ್ಲ? ನನಗೆ ಬೇಕಿಲ್ಲ. ನನಗೆ ಬೇಕಾಗಿರುವುದು. ನನಗೆ ಬೇಕಾದರೆ ಆ ಕುಲಗೆ ಕೃಷ್ಣನ ಮಗನಿಗೆ ಬರುವುದಿಲ್ಲ. ಸೋದರಿಯನ್ನು ಸ್ವಲ್ಪ ಅಂತಕರಣ ಇಲ್ಲವಲ್ಲ, ಸಹಜವಾಗಿ ಹುಟ್ಟುವುದಿಲ್ಲ. ಯಾತಕ್ಕೆ ಹುಟ್ಟುವುದಿಲ್ಲ? ಅದು ಯಾತಕ್ಕೆ ಕೇಳಿದೆ ನೀನು? ನಿನ್ನ ಮಗಳನ್ನು ಮನ್ಮಥನದು ಪುನಃ ಇರುವುದೆಂದು ಬ್ರಹ್ಮಲಿಖಿತ ಇರುವುದು. ಬ್ರಹ್ಮಲಿಖಿತ ಹೋದರೆ ಏನು ಚಿಂತೆ ಇಲ್ಲ. ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ. ಅದು ತಪ್ಪಿಸುವುದು ದಾರಿಯಿಂದಲೂ ಸಾಧ್ಯವಿಲ್ಲ. ಅದು ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ. ಸುಮ್ಮನೆ ನನ್ನ ಅಣ್ಣನ ಮಗಳಿಗೆ ಕೊಡು. ಕಮಲಾಯ ಮುಗಿಯುವುದು ನಿನಗೆ ಕೈಯ. ಏನೇ ಪಾಚಾರ್ಯ ಹೆಣ್ಣು ಮಗಳೆಂದು ಇದುವರೆಗೂ ಅಂತಃಕರಣ ಪಟ್ಟು ಸುಮ್ಮನಿದ್ದರೆ ಅಯ್ಯೋ ಎನ್ನ ಅಜ್ಞಾನ ಎಂದು ಮಗಳಯ್ಯ. ಏನೇ ಬಂಡ ಮುಂಡೆ ಇಷ್ಟಾಡಲಿಕ್ಕೆ ನೀನು ಎಷ್ಟರವಳು, ನಿನ್ನ ಯೋಗ್ಯತೆ ಎಷ್ಟು? ಹೋಗುದೇ ಈ ಬೆಷ್ಟ ಮುಂದೆ ನನ್ನ ಅಜ್ಞಾನಿ ಎಂದು ಮಗಳವಳು. ಅಯ್ಯೋ ಈ ನುಡಿಯನ್ನು ನಾನು ಕೇಳಲಾರೆ. ಜಾಗ್ರತೆಯಿಂದ ಇವಳ ಕುತ್ತಿಗೆ ಬಿಡುವ ತಮಗೆ ಸಾಧ್ಯ ನಮಸ್ಕಾರವಾಗಲಿದೇವ.
ಏನೋ ಮೂರ್ಖರೇ, ಇರೇ ಮೂರ್ಖ, ಕನ್ನೆ ಕೇಳಿದರೆ ನಿನ್ನ ಗೊಂಟೆಯನ್ನು ನಾನು ಕದಿಯಲಿಲ್ಲ. ನನ್ನ ಗೊಂಟೆ ಕದರಿಸಿದ್ದರೆ ನನ್ನ ಮಗಳನ್ನು ಕೊಡುವುದಿಲ್ಲ. ಯಾತಕ್ಕೆ ಕೊಡುವುದಿಲ್ಲ? ಭಾಷೆ ಕೊಟ್ಟಿರುವೆಯಲ್ಲ. ನಾನು ಏನು ಕಷ್ಟದ ಭಾಷೆ ಕೊಟ್ಟಿರುವನು. ಏನೋ ಮೂರ್ಖರೇ, ಇರೇ ಮೂರ್ಖ, ಸೋದರಿ ಎಂಬ ಸ್ವಲ್ಪ ಅದರ ಅನುಕರಣೆ ಇಲ್ಲವಲ್ಲ. ಸಹಜವಾಗಿ ಹುಟ್ಟುವುದಿಲ್ಲ. ಕನ್ನೆ ಕೇಳಿದರೆ ತಪ್ಪೇನು? ಕನ್ನೆ ಕೇಳಿದರೆ ತಪ್ಪೇನು? ಕದಿಯಲಿಲ್ಲ ನಿನ್ನ ಗಂಟು ನಾನು. ಕತ್ತುಳಿದುನು ಕೊಡಯಾವನು, ಕತ್ತುಳಿದುನು ಕೊಡಯಾವನು, ಕಲಿಸುವವನು. ಕೊಟ್ಟ ಮಾತನು ತಪ್ಪಿ ಆಡಬಾರದು. ಕೊಟ್ಟ ಮಾತನು ತಪ್ಪಿ ಆಡಬಾರದು. ಓ ಕಮಲ ಚಕ್ರವರ್ತಿ, ಹೇ ದ್ರೌಪದಿ, ನನ್ನನ್ನು ಕುಳ್ಳಗೊಲ್ಲನೆಂದು ಬಗಳುವಿಯ. ಸಹಜವಾಗಿ ಮಗಳು, ನನ್ನನ್ನು ಕೊತ್ತಿಗೆ ಹಿಡಿದು ದೂಕುವುದಿಲ್ಲೋ ಮೂರ್ಖ. ಸಹಜವಾಗಿ ಕುತ್ತಿಗೆ ಮಗಳನ್ನು ಕೊಡದಿದ್ದರೆ ಶ್ರೀ ಅಮರೇಶನು ನಿನ್ನನ್ನು ಮೆಚ್ಚುವುದಿಲ್ಲ. ಲೆಕ್ಕದಲ್ಲಿ ಚಿಂತೆ ಇಲ್ಲ. ನಿನ್ನ ಕುಲಗೆ ಆಮೇಲೆ ಅವರು ಕುಲನಾಶ. ಎಲೇ ದ್ರೌಪದಿ, ಮಗಳನ್ನು ಕೊಡದಿದ್ದರೆ ಶ್ರೀ ಅಮರೇಶ್ವರ ಮೆಚ್ಚುವುದನ್ನು ನಿಶ್ಚಯವಾಗಿ ಹೇಳಲ್ಲ. ಸಹಜವಾಗಿ ನಾನೇನು ಆ ಶಿವನ ಕೂಡ ತಿರುಗತನ ಮಾಡಲಿಕ್ಕೆ ಹೋಗಲಿಲ್ಲ. ಆತನು ಸಾಕ್ಷಿ ನಿನಗೆ ಕೇಳು. ಆತನು ನಮ್ಮಂತ ಪಕ್ಷ ಪರಪಕ್ಷ ನಾಯಿಗಳಾತನಲ್ಲ. ಆ ಪರಮೇಶ್ವರ ನನ್ನಲ್ಲಿ ಈದಿರು ತನ್ನ ಉರಿಗಳಿಂದ ಸುತ್ತಲೇಶ್ವರೇ ಆ ಕುಲಗೇರಿ ಕಿಷ್ಟನ ಮಗನಿಗೆ ಮಗಳನ್ನು ಕೊಡುವುದು ಬರೀ ಒಟ್ಟೇ ಕಿಚ್ಚಿಗೆ ನಿನ್ನ ಮನ ಬಂದಂತೆ ಮಗಳಿದ್ರೆ ನನಗೇನಾಗಬಾರದು. ಏ ದುರ್ಮಾರ್ಗ ಮುಂಡೆ, ಏನೋ ದುರ್ಮಾರ್ಗನೇ. ಇನ್ನು ಮೇಲೆ ಹೆಚ್ಚಿಗೆ ತುಚ್ಛ ಮಾತುಗಳಾಡಿದೆ. ಬಿಡಿವೆ. ಏ ಹನುಮನೆ, ಏನೋ ಹದಮನೆ. ನೀನು ಈ ನಡಸಭೆಯಲ್ಲಿ ಕುಂತ ಅಳ್ತಾ ಕುಂತರೆ ನಿನ್ನನ್ನು ಕೇಳುವ ನಾನು. ಸಹಜವಾಗಿ ನಮ್ಮ ಅಣ್ಣನ ಬರೋಣ. ಏ ದುರ್ಮಾರ್ಗ ಮುಂಡೆ, ದುರ್ಮಾರ್ಗನೇ. ಕೊಟ್ಟರೆ ಕೊಂಡಾಡಬೇಕು, ಕೊಡದಿದ್ದರೆ ಬಿಟ್ಟಾಡಬೇಕು. ದುರ್ಬುದ್ಧಿ ಜನರು ಇದೇ ನಿಜ. ಏನೋ ಬಾಪತ್ತನ್ನೇ. ಇಂಥ ಕುಟಿಲ ಗುಣಗಳೇ ನಾನು ಬಲ್ಲೆ. ಆ ಬಂಡ ಕಿಚ್ಚನ ಮಗನಿಗೆ ಮಗನಿಗೆ ಹುಡುಕರೆ ಏನೋ ದುರ್ಮಾರ್ಗನೇ. ದುರ್ಮಾರ್ಗರೇ, ಕನ್ನೆ ಕೇಳಿದರೆ ನಿನ್ನ ಗಂಟೇನು ಕಡಿಲಿಲ್ಲವೋ ಹದಮನೆ. ನಾನು ಎಷ್ಟು ಮಾತಕ್ಕೆ ಕೊಡುವುದಿಲ್ಲ. ಯಾತಕ್ಕೆ ಕೊಡುವುದಿಲ್ಲ? ನನಗೆ ಇಷ್ಟ ಬಂದರೆ ಕೊಡೋಣ. ನಾನು ಎಷ್ಟು ಮಾತಿಗೆ ಕೊಡುವುದಿಲ್ಲ. ನನಗೆ ಅಧಿಕಾರವಿರುವುದು. ಈಗ ಅಧಿಕಾರ ಸಿದ್ಧಿಲ್ಲ. ನಾನು ಎಷ್ಟು ಮಾತಿಗೆ ಕೊಡುವುದಿಲ್ಲ. ಸ್ವಲ್ಪ ಅದರ ಅಮ್ಮಕಾರವಿಲ್ಲವಲ್ಲ. ಸಹಜವಾಗಿ ಹುಟ್ಟುವುದಿಲ್ಲ. ಯಾತಕ್ಕೆ ಹುಟ್ಟುವುದಿಲ್ಲವೋ ಕೃಷ್ಣನೇ. ಏ ಬೆಟ್ಟ ಬಿಡು. ಎರೆ ಅದವೇ, ಎರೆ ಪಾಪಿಸ್ತಳೆ, ನಾನು ಕೇಳು. ಅದೇ ಚೆನ್ನಾಗಿ ಕನ್ನೆ ಕೇಳಿದರೆ ಕದಿಯಲಿಲ್ಲ ನಿನ್ನ ಗಂಟು ನಾನು. ಸಹಜವಾಗಿ ನುಗ್ಗಿಸೋಣ. ಮಣ್ಣನು ಸಾಮಾನ್ಯದವನೆಂದು ಕೇಳ್ತೀವಿ. ನಾನೇನು ಸಾಮಾನ್ಯದವರ ದ್ರೋಹತೆ. ಏನೋ ಹದಮನೆ. ಎಲೇ ಹಡಮೆ, ಮಗಳನ್ನು ಕೊಡೋ ಭ್ರಷ್ಟ ಪರಮ ಪಾಪಿಷ್ಟ. ಎಲೇ ಪಾಂಚಾಲೆ, ಎಲೇ ಹಡಮನೆ, ಗಣಿಗಳಿಗೊಂದು ದುಷ್ಟಡಿಗಳನ್ನು ಮಗಳೇ ಇಲ್ಲ. ನಿನಗೆ ಎಷ್ಟು ಗರ್ವವಿರುವುದು? ಎಷ್ಟು ಗರ್ವವಿರುವುದು? ಇದೇ ಮಾನಹೀನಾದ ಹೆಣ್ಣೆ, ದುರ್ಮಾರ್ಗ. ನಿಂದಕ್ಕೆ ವಿಶ್ವಾಸದ ನಮ್ಮ ಕಡು ಪರಾಕ್ರಮಿಯೋ. ನಾನು ನಡೆಸಬೇಕೆಂದು ನಿನ್ನ ಸಿರಿಯಲು ಅದನ್ನು ತೆಗೆದುಕೊಂಡು ನೀವೇನು ಮಾಡುವೆ? ಏನು ಬರ್ಗಬಿಡೆ ಮೂರ್ಖ. ಇದು ಅಲ್ಲದೆ ವಿರಾಟ ನಗರದಲ್ಲಿ ಕೀಚಕರು ನಿನ್ನ ಮುಂದೆ ಮುಕ್ಕಳ ನಿನ್ನ ಮುಂದೆ ರತಿಯ ಸುದ್ದಿಯನ್ನು ಎತ್ತಿದರೆ ಈ ಕ್ಷಣ ನಿನ್ನ ನೀ ಬಾಯಿ ಬಾಯಿ ಹೊಡೆಯುವ ಸುಮ್ಮನೆ ಬಾಯಿ ಮುಚ್ಚಿ ಬರೆಗಿಡು. ಏನೋ ಹದಮನೆ. ಏನೋ ಮಗ ಮೂರ್ಖನೆ. ಎಲೆ ಮರ ಮುಕ್ಕಳೆ ಕೇಳು. ಅದೇ ಚೆನ್ನಾಗಿ ಮಗ ಮೂರ್ಖ ಕೇಳ
ಎಲೇ ಹರಮೆ, ನಿನ್ನ ಬಲ ಕಡಿಮೆ ಆಗಲಿ, ನಿಮ್ಮಣ್ಣನ ಬಾಳ ಕಡಿಮೆ ಆಗಲು, ನಮ್ಮ ವಂಶ ನಾಶವಾಗಲಿ, ನಿಮ್ಮಣ್ಣನ ವಂಶವು ನಾಳಾಗಿ ಹೋಗಲು. ಎಲ್ಲೋ ದುರ್ಮಾರ್ಗ, ಇದೇ ದುರ್ಮಾರ್ಗ, ನಿನ್ನ ಮಗಳನ್ನು ಕೊಡದಿದ್ದರೆ, ನನ್ನ ಮಗಳನ್ನು ಪಡೆದಿದ್ದರು ಈ ಊರ ದೇವರಿಗೆ ಮುದ್ರೆ ಹಾಕಿ ಫುಲ್ಲ ಹಾಳಾಗಲಿ ನಿನ್ನ ಸಂಪತ್ತು. ಅದರಂತೆ ನಿಮ್ಮ ತಂದೆಯಾದರೂ ರುದ್ರಪದರಾಜರು ನಿನ್ನನ್ನು ಊರ ದೇವತೆಗೆ ಮುದ್ರೆ ಹಾಕಿ ಬಿಟ್ಟಿರುವನು. ಹೇಗೆ ಎಲ್ಲೋ ದುರ್ಮಾರ್ಗನೇ, ಇದೇ ದುರ್ಮಾರ್ಗ, ನಾನೇನು ಮಾತು ಕೊಟ್ಟು ಮಾತು ತಪ್ಪಿಲ್ಲಲೋ, ನಾನೇನು ಮಗಳನ್ನು ಮಾತು ಕೊಟ್ಟಿಲ್ಲ, ಮಗನ ಕೊಟ್ಟಿರುವೆಯಲ್ಲೋ ಫುಲ್ಲ. ನಾನು ಎಷ್ಟು ಏನು ಕಷ್ಟದಲ್ಲಿರುವ ಮಾತು ಕೊಟ್ಟಿರುವೆನು. ನನ್ನ ಅಣ್ಣನಿಗೆ ಏನು ಕಡಿಮೆ ಇರುವುದೋ ಕಾಲಕ್ಕೆ ಈ ಚಾಂಡಲ ಮುಂಡೆಯು ಆ ಬಂಡ ಕುಲಗೇಡಿ ಕೃಷ್ಣನ ಬಲದಿಂದ ಎಂದನ್ನು ಲೆಕ್ಕಿಸಲು ತನ್ನ ಬಾಯಿಗೆ ಬಂದಂತೆ ನೋಡಿದನು ದೇವ. ಅಯ್ಯೋ, ಈ ಕರ್ಣಕಟರ ಒಳ್ಳೆ ನುಡಿಗಳನ್ನು ನಾನು ಕೇಳಿದರೆ ಜಾಗ್ರತೆಯಿಂದ ಇವನ ಕುತ್ತಿಗೆ ಬಿಡು. ಪಟ್ಟಣವರೆಗೆ ದೊಡ್ಡ ಸಾರಕ್ಕೆ ಜಾಗ್ರತೆ ನಮ್ಮ ಶಿರಂತಾಗಲು ದೇವ. ಚಾಡಿ ಕೋರದರ ನಾರದರ ನುಡಿಯನ್ನು ಕೇಳಿ ಕಮಲವತಿಯಲ್ಲಿ ಬಂದು ನನ್ನನ್ನು ಕುತ್ತಿಗೆ ಹಿಡಿದು ದಬ್ಬಿಸಿದಂತಾಯ್ತು. ಇದಕ್ಕೆ ನಾನೇನು ಗತಿ ಮಾಡಲಿ ಸಾರಥಿ? ಅತಿ ಜಾಗ್ರತೆ. ಅವ್ರ ಮಾತು ಕೇಳಿದ್ರೆ ಯಾರು ದೊರಗ ಬಿಡಮ್ಮ. ಸಾರಥಿ ಕಮಲೇಂದ್ರ ಮಹಾರಾಜನು ದಾವ ಬಿಡುವನ ಘೋಷವಂತನಾಗಪ್ಪ ಸಾರಥಿ ಜಾಗೃತಿ ಸಮಸ್ಯೆಂದಾಗಲಿ ಜಾತ. ಮಹಾರಾಜರೇ, ಆಹೋ ಸ್ವಾಮಿ ನಾರದರೆ, ನಿಮ್ಮ ಮನೆಯಲ್ಲಿ ಎಲ್ಲರ ಕ್ಷೇಮ. ಆಹೋ ಸ್ವಾಮಿ, ಈ ಪೀಠವನ್ನು ಅಲಂಕರಿಸಿರಿ. ನಿನ್ನ ಇಷ್ಟದಿಂದ ಆಗಲಿ ರಾಜ. ಅಹೋ ರಾಜ, ಅಹೋ ರಾಜ, ಆಹೋ ನಾರದರೆ, ನಿಮ್ಮ ಮನೆಯಲ್ಲಿ ಎಲ್ಲರ ಕ್ಷೇಮದಿಂದಿದ್ದರೆ ನೈಭೂ ಪಾಲನೆ. ಆಹೋ ಯತಿಕುಲ ಕಿಂಕರನಾದ ನಾರದರೆ, ದಾನವೇಂದ್ರ, ನಿಮ್ಮ ಅಂತಃಕರಣದಿಂದ ಒಂದಕ್ಕೂ ಕೊರತೆ ಇಲ್ಲದ ಸರ್ವರ ಸುಖದಿಂದ ಆಗಿರುವವು. ಆಹೋ ಮಣಿಮಗ, ಹೌದಾನಂದ್ರ, ತಾವು ತಾವ ದೇಶದಿಂದ ಸಂಚಾರ ಮಾಡಿಕೊಂಡು ಬಂದಿದ್ದೀರಿ. ತಾವ ದೇಶದಲ್ಲಿ ಏನಾದರೂ ಅಸವರ್ತಮಾನ ಆಗಿರೋ ಅವುಗಳನ್ನು ಸಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಆಹೋ ತಾತ, ಅದು ಯಾತಕ್ಕಂದರೆ ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡಬೇಕೆಂದು ದೇಶ ದೇಶಗಳಿಗೆ ಚಿತ್ರಪಟಗಳನ್ನು ಕಳಿಸಿಕೊಂಡಿರುವುದು. ಆದ ಕಾರಣ
ಚೆನ್ನಾಗಿ ತಿಳಿಸಬೇಕಂತ ಬೇಡಿಕೊಳ್ಳುತ್ತೇನೆ ಬ್ರಹ್ಮನಂದನು. ಮಾಡಿದನು ನಿಮಗೆ ವಂದನ. ರಾಜೇಂದ್ರ ಆಹೋ ಸ್ವಾಮಿ ನಾರೇ. ಹಾಗಾದ್ರೆ ಹೇಳುವೇನೆ ಕೇಳು. ಅದೇನು ಚೆನ್ನಾಗಿ ಸ್ವಾಮಿ ನಾರೇ. ದೇಶ ದೇಶಗಳನ್ನು ತಿರುಗುತ್ತಾ ರಾಜಪುತ್ರರ ಚಿತ್ರಪಟಗಳನ್ನು ತೋರಿಸುತ್ತಲೇ ಇದ್ದರು. ಹೌದೇನು ಸ್ವಾಮಿ ಯಾರೇ? ನಾನು ಕಣ್ಣಾರೆ ಕಂಡು ಕಳವಳಗೊಂಡು ನಿನ್ನಲ್ಲಿಗೆ ತಿಳಿಸಲಿಕ್ಕೆ ಬಂದೇನು. ಅಹೋ ರಾಜ. ಆಹೋ ಸ್ವಾಮಿ ನಾರದರೆ. ಅದು ಏತಕ್ಕೆಂದರೆ ಅದು ಏತಕ್ಕೆ ಸ್ವಾಮಿ ನಾರದರೆ? ಬಂದೆ. ಇಲ್ಲವಾದರೆ ನಾನು ಏತಕ್ಕೆ ಬರಲಿ. ಅಹೋ ರಾಜ. ಆಹೋ ನಾರದರೆ. ರಾಜಪುತ್ರರಲ್ಲಿ ಇಲ್ಲ. ಅಹೋ ರಾಜ. ಆಹೋ ಸ್ವಾಮಿ ನಾರದರೆ. ನಿನ್ನ ಮಗಳ ಪಾದ ಧೂಳಿಗೆ ಸರಿಯಾಗಲಾರದು. ಅಹೋ ರಾಜ. ಆಹೋ ನಾರದರೆ. ಏನು ಸಾವಿರಾರು ಮಂದಿ ಮಕ್ಕಳಿರುವರೆಯ ಇರುವ ಒಬ್ಬ ಮಗಳನ್ನು ರೂಪಸ್ಥನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನವನ್ನು ಮಾಡಬಾರದೆ. ಎಂತ ದಡ್ಡನಯ್ಯ, ಇದು ಮಾತ್ರ ಎನ್ನ ಮನಸ್ಸಿಗೆ ಸರಿವಾರ ದೊರೆಯೇ, ನಿಮಗಾರ ಸರಿಯೇ. ಆಹೋ ತಾತ ಭಕ್ತ ಜನ ಪಿತಾ. ಬಡವನಿಗೆ ಭಾಗ್ಯ ದೊರೆತಂತೆ ಕುರುಡನಿಗೆ ಕಣ್ಣು ಬಂದಂತೆ ನಿಮ್ಮ ಮನಸ್ಸಿನ ಅಭಿಪ್ರಾಯವೇನ ಮನಸ್ಸಿಗೆ ಬಂತು. ಈ ಲೋಕ ಸಂಚಾರವನ್ನ ಮಾಡಿಕೊಂಡಿರುವ ಬಂದಿರುವ ತಮಗೆ ಒತ್ತರಿಸಿರುವ ದಾವದಿಗಳು ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡಬಾರದು ತಮ್ಮದು. ನಾರಾಯಣ ನಾರಾಯಣ. ಆಹೋ ಸ್ವಾಮಿ ನಾರದರೆ. ರಾಜೇಂದ್ರ, ರತಿದೇವಿಗೆ ತಕ್ಕವರನ್ನು ಹೇಗಿರಬೇಕಂದರೆ ಹೇಗಿರಬೇಕು ಕಮಲರಾಜ? ವಿದ್ಯಾ ಬುದ್ಧಿಯಲ್ಲಿ ವಿಷಾದರಾಗಿರಬೇಕು, ವಯಸ್ಕರಾಗಿರಬೇಕು. ನಾರಾಯಣ ನಾರಾಯಣ. ಅಂತವರನ್ನು ದಾವದಿಗಳು ಸಂತೋಷದಿಂದ ಬೇಡಿ ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನವನ್ನು ಮಾಡಿ ಕೀರ್ತಿಯ ಪಡೆಯಬೇಕು. ಮುನಿಪ ಶಿಕ್ಷೆ ನೋಡಿ ಎಲ್ಲಪ್ಪ. ಅಹೋ ರಾಜೇಂದ್ರ. ಅಹೋ ಸ್ವಾಮಿ. ಹಾಗಾದ್ರೆ ಹೇಳಲಿಕ್ಕೆ ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ ನಾರೇ. ನಾರಾಯಣ
ಕೃಷ್ಣನ ಮಗನಾದ ಮನ್ಮಥನು 16 ವರ್ಷದವನು. ಏನು ಮಾತನಾಡಿ ನಾವು ವಿದ್ಯಾ ಬುದ್ಧಿಯಲ್ಲಿ ವಿಚಾರದವನು, ತ್ರಿಲೋಕವನ್ನು ಜಯಿಸುವ ಜ್ಞಾನವುಳ್ಳವನು. ಅಹೋ ರಾಜ, ಆಹೋ ಸ್ವಾಮಿ ನಾರದರೆ ಆ ಹುಡುಗನ ರೂಪವನ್ನು ವರ್ಣಿಸುವುದಕ್ಕೆ ಆದಿಶೇಷನಿಗಾಗಲೇ ಸತ್ಯವಾಗುವುದು. ಹೌದು ಸ್ವಾಮಿ ನಾರದರೆ ಆ ಮನ್ಮಥನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಡು ರಾಜಾಟಿಗೆ ನ್ಯಾಯ ಪೂರ್ವ ಜನ್ಮದ ಪುಣ್ಯ. ಆಹೋ ಬುದ್ಧಿ ಸೂಚನಾದ ನಾರದರೆ ಆಹೋ ಬುದ್ಧಿ ಸೂಚನಾದ ನಾರದರೆ ಅವರಾಗಿಲ್ಲ. ನಿಮಗೆ ತೀಡು ಮಾಡ ಕಟ್ಟ ಬಂದಾಕ್ಷರಕ್ಕೆ ನೀವೇ ದೊಡ್ಡ ಕಟ್ಟಲಾಗಲಿಲ್ಲ. ನಾರಾಯಣ ಆಹೋ ಸ್ವಾಮಿ ನಾರದರೆ ಕಮಲ ರಾಜ, ಈಗ ಮಗಳನ್ನು ಕೊಡುವಂತೆ ಹೇಳಬೇಕು ನಿಮಗೆ ಸ್ವಲ್ಪ ಆಚಿಕೆ ಉಂಟಲ್ಲವೇ? ಆಹೋ ಸ್ವಾಮಿ ನಾರದರೆ ಅಹೋ ಕಮಲ ರಾಜ, ನೀವು ಸಹ ದ್ರೌಪದಿಯ ಮಾತು ನಡೆಸಲಿಕ್ಕೆ ಬಂದಂತೆ ಕಾಣುತ್ತದೆ. ನಾರಾಯಣ ನಾರಾಯಣ. ನಿನ್ನ ಮಾತಿಗೆ ಮರಳಾಗಿಕ್ಕೆ ಊರು ಒಳಗೆ ಇರಬೇಡವಂದರೆ ಉಪ್ಪರಿಕೆ ಬೇಡಿದರೆ ಎಂಬಂತೆ ಎಲ್ಲಿಗೆ ಸರಿಬಾರದ ಕಿಟ್ಟನ ಸುದ್ದಿಯನ್ನು ಈ ನಡೆಸಬೇಡಿ ಅಂತ ಎತ್ತಿದರೆ ಉತ್ಕೃಷ್ಟವಾದ ಕೋಪಾಗ್ನಿ ಸತ್ಯದ ಬರ್ತದೆ ನೋಡು. ಆಹೋ ಸ್ವಾಮಿ ನಾರದರೆ ನೀವು ಮಾತ್ರ ಸುಮ್ಮನೆ ಬರಬರಲ್ಲ. ಉಂಡ ಮನೆ ಜಂಟೆ ಎಣಿಸುವ ಉಪಾಯ ನಿಮ್ಮಲ್ಲಿ ತಪ್ಪುವುದು ಮೇಲೆ ಆದರೂ ಚಿಂತೆ ಇಲ್ಲ, ಹೇಗಾದರೂ ಮಾಡಿ ಈ ವೇಳೆ ಸಹಿಸಿಕೊಳ್ಳಬೇಕು. ಇನ್ನು ಮುಂದೆ ಆ ಬಂಡ ಕೊಲೆಗೆ ಕಿಟ್ಟನೆ ಇನ್ನು ಮುಂದೆ ಆ ಬಂಡ ಕಿಟ್ಟನ ಸುದ್ದಿಯನ್ನು ಅಹೋ ರಾಜೇಂದ್ರ ಹಾಗಾದ್ರೆ ಹೇಳುವಂತೆ ರಾಜೇಂದ್ರ ಸದ್ಗುಣ ಸಾಂದ್ರ. ಆಹೋ ಸ್ವಾಮಿ ನಾರದರೆ ಸಿಟ್ಟು ಏತಕ್ಕೆ ಮಾಡಿ ಸೈರಿಸು ಸೈರಿಸು. ನಮ್ಮ ಮೇಲೆ ಕೋಪ ಬರಲಿಕ್ಕೆ ಕಾರಣವೇನು? ನೀನಾಗಿ ಕೇಳಿದರೆ ನಾವಾಗಿ ಹೇಳಿದೆವು. ನಮ್ಮ ಕಡೆ ತಪ್ಪೇನಿದೆ ರಾಜ? ಹೌದೇನು ಸ್ವಾಮಿ ನಾರದರೆ ಎಲ್ಲ ಸಾರಥಿ, ಎಲ್ಲ ಸಾರಥಿ, ನಮ್ಮ ದೈವವೇ ಹೀಗಿದೆ. ಯಾರು ಮಾಡುವರೇನು? ಅಹೋ ರಾಜ, ಆಹೋ ಸ್ವಾಮಿ ನಾರದರೆ ನಿನ್ನ ಮನಸ್ಸಿಗೆ ಬಂದಂತೆ ನಿನ್ನ ಮಗಳ ಲಗ್ನವನ್ನು ಮಾಡು. ಅದು ನನಗೆ ಬೇಕು. ಆದರೆ ಲಗ್ನಕ್ಕೆ ಮಾತ್ರ ನಮ್ಮನ್ನು ನೀವು ಮರೆಯಬೇಡರಿ. ಎಷ್ಟು ಮಾತ್ರಕ್ಕೆ ಮರೆಯೋದಿಲ್ಲ ಸ್ವಾಮಿ ನಾರದರೆ. ಸಿಟ್ಟಿನೊಳಗೆ ನಮ್ಮನ್ನು ಮರೆತರೆ ನಾವು ಏನು ಮಾಡೋಣ? ಮರೆಯೋದಿಲ್ಲ ನಾರದರೆ. ಈ ಲಗ್ನದೊಳಗೆ ನಾರದರ ಸವಾರಿ ಇದ್ದೇ ಇರಬೇಕು. ಮಹಾರಾಜ, ಆಹೋ ಸ್ವಾಮಿ ನಾರದರೆ ನಿನ್ನ ಬರತೇವೆ ಅಪ್ಪ ನಮ್ಮ ಕೈಕಾಂಶ ರಾಜ ರವಿಕೋಟಿ ತೇಜ. ಸಂತೋಷದಿಂದ ಹೋಗಿ ಬಂದಿದೆ ಸ್ವಾಮಿ. ಜಲ ಸಾರಥಿ ತಾತ, ನಾವು ಬಂದ ಕೆಲಸವಂತೂ ಕೆಟ್ಟು ಓದಿತು ಕೆರದಂಗಿರ್ತಪ್ಪ ಇರಲಿ. ಆ ನಾಡಿನ ಓರಿ ಎಗಲು ಊರಿದ ಬಿಟ್ಟಿದ್ದೆ. ಅಹೋ ಎಲ್ಲ ಸಾರಥಿ ತಾತ ಇಲ್ಲಲಾರದೆ ಹೀಗೆ ರಚಿದೆ. ಈ ನಾರದ ಕೆಲಸವಂತೂ ಅರ್ಧಕ್ಕೆ ನಿಂತಂತೆ ಆಗಿತ್ತು. ನಿಲ್ಲಿಸ್ಬಿಟ್ಟು ಬಿಡಪ್ಪ ಇನ್ನೇನು ಇರಲಿ. ಹುಟ್ಟಿಗೆ ರಥದೇವಿ ಅಮ್ಮನವರ ದಾವಲಿರುವ ತೋರಿಸುವಂತನಾಗಪ್ಪ ಸಾರಥಿ ನಮ್ಮ ಹೆಸರಂತಾಗಲಿ ತಾತ. ನಮೋ ನಮೋ ಸ್ವಾಮಿ. ಅಮ್ಮ ರವಿದೇವಿ ನಿಮಗೆ ಮಂಗಳವಾಗಿ ಮೇಲೆ ಕೇಳ. ಸ್ವಾಮಿ ನಾರದರೆ ಅಮ್ಮ ರವಿದೇವಿ, ಇಷ್ಟೊಂದು ನೀವು ಉತ್ಸಾಹದಿಂದ ಬಂದಿರುವ ಕಾರಣವಾದರೂ ಏನು? ಅಮ್ಮ ರವಿದೇವಿ, ನಾರದರೆ ಈ ನಾರದರು ಸುಮ್ಮನಿಗೆ ಬರುವರೇನೆ ಉತ್ತಮ್ಮ. ಹಾಗಾದ್ರೆ ಏನು ಮಹತ್ತರವಾದ ಅಮ್ಮ ಕೆಲಸವಿರುತ್ತೆ? ಅಮ್ಮ ಮಗಳೇ, ಹಾಗಾದ್ರೆ ಹೇಳ್ತೇನೆ ಕೇಳು. ಅದು ಆ ವಿಷಯ ಏನು ತಾಯಿ? ಅಹೋ ತಾತ, ಅಮ್ಮ ಅಂತಹ ಮಹತ್ತರವಾದ ವಿಷಯ ಯಾವುದಿರುವುದು? ಹೆಣ್ಣು ಮುಂದೆ
ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ದೇವಿ ಹಾಗಾದ್ರೆ ಹೇಳಿ ನನಗೆ ಡಾಕ್ಟರ್ ರಾಜೇಶ್ ಇವರು ಈ ಆಟದ ಸಂಘಕ್ಕೆ 2,001 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಅಮ್ಮ ದೇವಿ ಹಾಗಾದ್ರೆ ಹೇಳಿ ನನಗೆ ನಿಮ್ಮ ತಂದೆಯಾದ ಕಮಲರಾಜನು ದ್ರೌಪದಿಯನ್ನು ಅಮ್ಮ ಮಗಳೇ ನಿನ್ನನ್ನು ಕೇಳುವ ಆ ದ್ರೌಪದಿ ಬಂದಿದ್ದರೆ ನಿಮ್ಮ ತಂದೆಯಾದ ಕಮಲರಾಜನು ಶ್ರೀ ಕೃಷ್ಣನ ಪರಿಪರಿದಿಂದ ನಿಂದಿಸಿ ದ್ರೌಪದಿನ ಪುರವನ್ನು ಬಿಟ್ಟು ಹೊರಬಂದಿಸಿದನಂತೆ. ಅದೇ ಸಮಯಕ್ಕೆ ನಾವು ಅಲ್ಲಿಗೆ ಹೋಗಲಾಗಿ ಈರಪ್ಪನ ಸಿಟ್ಟು ತಂದು ಬೀರಪ್ಪನ ಮೇಲಾಗಿದಂತೆ ಆ ದ್ರೌಪದಿ ಅಮ್ಮನವರ ಸಿಟ್ಟು ತಂದು ನಮ್ಮ ಮೇಲೆ ಹಾಕಿ ಬೇಯುವುದರೊಳಗೆ ನಮ್ಮ ಗಿಡದ ದೆವ್ವವೇ ಬಿಟ್ಟು ಇನ್ನು ಮೇಲೆ ಮನ್ಮಥನ ನಮ್ಮದು ಹತ್ತಿ ಬಿಡು. ಒಬ್ಬ ರಾಜಪುತ್ರಿ ಹೆಂಡತಿಯಾಗಿ ಬಾಳುವುದೇ ಹೀಗಿದೆ, ಯಾರು ಮಾಡುವರೇನು? ಅಮ್ಮ ಮಗಳೇ, ಮನ್ಮಥನಿನ ಗಂಡ ನಂಬದ ಮತ್ತೆ ಬಿಡು ಮಗಳೇ, ನನಗೆ ಹೋಗಲಿಕ್ಕೆ ಅಪ್ಪನ ಕೂಡ ಹೀಗೆ ಸಂತೋಷದಿಂದ ಹೋಗಿ ಬರುವಂತರಾಗಿ ನಾರದರೆ.
ನನಗೇನೆಂದು ಮಾತು ಕೊಟ್ಟಿದ್ದೆ, ನೀನು ಈಗ ಮಾಡುತ್ತಿರುವ ಕಾರ್ಯವಾದರೂ ಏನು ಅಪ್ಪಯ್ಯ? ನಿನಗೆ ಸಂತೋಷವಾಗಲೆಂದು ಮಾತು ಕೊಟ್ಟೆನು ಮಗಳೇ. ಅಪ್ಪಯ್ಯ, ಅಹೋ ಪುತ್ರಿ, ನೀನು ಮಾಡಿದ ಕಾರ್ಯಕ್ಕೆ ನನಗೆ ಸಂತೋಷವಾಗುವುದೇ? ನಾನೇನಂತ ಕಾರ್ಯವು ಮಾಡಿರೋರು ಮಗಳೇ? ನಿನಗೆ ತಿಳಿದಿಲ್ಲವೇ? ತಿಳಿದಿಲ್ಲ ಮಗಳೇ. ಹಾಗಾದರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಪುತ್ರಿ. ಆಹೋ ಎನ್ನ ಚಿನ್ನದ ಗೊಂಬೆಯಾದ ಮಗಳೇ, ನಿನ್ನನ್ನ ಬಂಡ ಕೊಲ್ಲನ ಮಗನಿಗೆ ಕೊಡು ಎಂದು ಕೇಳಲು ಮನ್ಮಥನಿಗೆ ಸರ್ವತಾ ಕೊಡುವುದಿಲ್ಲ. ಎಣ್ಣೆಗೆ ಸರಿ ಬಂದವರಿಗೆ ಕೊಡುವನೆಂದು ಮಾತನಾಡಿದರೆ ಆ ಮೂರ್ಖನ ತುಂಬಿನ ಸಭೆಯಲ್ಲಿ ನಿಂತು ಎನ್ನ ಮರ್ಯಾದೆಯನ್ನು ನೋಡಿದೆ ಬಾಯಿಗೆ ಬಂದಂತೆ ಮಗಳಿದಳು. ಅಮ್ಮ ಮಗಳೇ, ಅಪ್ಪಯ್ಯ, ನಿಂದೆ ಮಾತುಗಳನ್ನು ಆಡುತ್ತಾ ಈ ಸಭೆಯಲ್ಲಿ ನಮ್ಮ ರೂಢಿಯನ್ನು ಮಾಡಲು ಆಗ ನಿನಗೆ ಕೋಪಗೊಂಡ ನಿತ್ತರ ತಲಾರದೆ ಚಾರಣ್ಯ ಪುರವಿದ್ದರು. ಆ ಬಂಡ ಬುಂಡೆಯಾದ ದ್ರೌಪದಿಯ ಒಳಗಡೆಗೆ ಬೆಚ್ಚಬೇಕು ಮಗಳೇ. ಅಪ್ಪಯ್ಯ, ಪುತ್ರಿ, ಹಿಂದೊಮ್ಮೆ ನೀನು ಬಯಸಿದ ವರನೊಂದಿಗೆ ಲಗ್ನವನ್ನು ಮಾಡುವನೆಂದು ನನಗೆ ಮಾತು ಕೊಟ್ಟಿರುತ್ತೇವೆ ಅಪ್ಪಯ್ಯ. ಕೊಟ್ಟಿರೋರು ಮಗಳೇ. ಈಗ ಮನ್ಮಥನನ್ನು ಬಯಸಿರುವೆ, ನೀನು ಲಗ್ನವನ್ನು ಮಾಡುತ್ತಂತೆ. ಅದು ಎಷ್ಟು ಮಾತ್ರಕ್ಕಿಲ್ಲ ಮಗಳೇ. ಅಪ್ಪಯ್ಯ, ಅಹೋ ಪುತ್ರಿ, ಹಿಂದೊಮ್ಮೆ ನೀನು ಬಯಸಿದ ವರನೊಂದಿಗೆ ಮದುವೆ ಮಾಡುವೆನೆಂದು ಹೇಳಿದ್ದಿಲ್ಲವೇ? ಆಗ ನಿನ್ನ ಸಂತೋಷಕ್ಕೆ ಹೇಳಿದರ ಮಗಳೇ. ಈಗ ಆ ಮೂರ್ಖರಿಗೆ ಕೊಡುವುದಿಲ್ಲ ಮಗಳೇ. ಅಪ್ಪಯ್ಯ, ಆಹೋ ಪುತ್ರಿ, ಮನ್ಮಥನನ್ನು ಮೂರ್ಖನೆಂದು ನುಡಿಯಬೇಡ. ಅದು ಯಾತಕ್ಕೆ ನುಡಿಯಬಾರದು? ಅವನನ್ನು ನನ್ನ ಮನಸ್ಸಿನಲ್ಲಿಟ್ಟುಕೊಂಡು ಪೂಜೆ ಮಾಡುತ್ತಿರುವೆನು. ನೀನು ಮನಸ್ಸಿನೊಳಗೆ ಇಟ್ಟು ಪೂಜೆ ಮಾಡಿಕೊಂಡರೆ ನನಗೆ ಕೊಡುವುದು ಇಷ್ಟವಿಲ್ಲ. ಅಪ್ಪಯ್ಯ, ಆಹೋ ಪುತ್ರಿ, ಮನ್ಮಥನೇ ಎನ್ನ ಗಂಡನು ನೆಜವೋ ಪೊರೆದ ಪುರುಷರು ಕಂಡ ಸಮಾನರು. ಅಪ್ಪಯ್ಯ, ಮನ್ಮಥನೇ ಎನ್ನ ಗಂಡನು ನೆಜವೋ ಪೊರೆದ ಪುರುಷರು ಕಂಡ ಸಮಾನರು. ಬೇಗನೆ
ಮನ್ಮಥನೆಯನ್ನ ಗಂಡನ ನಿಜವೂ ಉಳಿದ ಪುರುಷರೆಲ್ಲರೂ ತಂದೆ ಸಮಾನರು. ಅಪ್ಪಯ್ಯ, ಆಹೋ ಪುತ್ರಿ, ನಾನು ಮನ್ಮಥನನ್ನೇ ಬಯಸಿರುವೆನು. ಮನ್ಮಥನನ್ನು ಉಳಿದು ಅನ್ನರನ್ನು ಲಗ್ನವಾಗುವುದೆಲ್ಲ ತಂದೆ. ಅದನ್ನ ಹೇಳಲಿಕ್ಕೆ ನಾನಿಲ್ಲಿಗೆ ಬಂದೆ. ಕಮಲಗಂಡು, ಆಹೋ ಎನ್ನ ಮುದ್ದು ಗಿಳಿಯಾದ ರತಿದೇವಿ, ಆ ಬಂಡ ಇಷ್ಟನೇ ಮಗನೆಯನ್ನ ಗಂಡನನ್ನು ಎಂತ ಕರ್ಕಶೋಧ ಮಾತಾಡೋದು ಹಾಡಿಯಲ್ಲ. ಆಹೋ ಅಭಿಪ್ರಾಯದ ಕೂಸೆ, ಅಪ್ಪಯ್ಯ, ನಿನಗೆ ನೆತ್ತಿಯ ಮೇಲೆ ಭಾಷವನ್ನಾರಿಲ್ಲ, ಇಷ್ಟೊಂದು ಚಲವದಕ್ಕೆ ಬಂದವಂತೆ. ಸಣ್ಣವಳಾಗಿ ತಂದೆ ತಾಯಿಗಳ ಮಾತಿನಂತೆ ಇರುವುದ ಬಿಟ್ಟು ನಿನಗೆ ಬೇಕಿಂತ ಬಂತು. ಅಯ್ಯೋ, ಈ ಭೋಜನ ದಾಳಿಗಳಂತೆ ತೋರ್ತದೆ. ಮುಂದೆ ಆ ಬಂಡ ಸುತ್ತಲ ಸುದ್ದಿಯನ್ನು ಎತ್ತಿದರೆ ಎತ್ತವೇ ಉತ್ತಮ. ಆಹೋ ಮಗಳೇ, ಅಪ್ಪಯ್ಯ, ಸಮವಯಸ್ಕರಾದ ರಾಜಪುತ್ರನಿಗೆ ಇಷ್ಟವಾದವರನ್ನು ಮಾಡಿಕೋ. ಈ ಮಾತು ನನಗೆ ಸಂಬಂಧವಿದೆ. ಅಪ್ಪಯ್ಯ, ಈ ಕ್ಷಣವೇ ನಿನಗೆ ಸರಿ ಹೋಲುವ ಚಿತ್ರಪಟಗಳನ್ನು ಧರಿಸಿಕೊಡುವರು. ಯುಕ್ತವಾದ ಎರಡಮ್ಮೆಯನ್ನು ಕಡೆಯ ಮೇಲೆ ಕುಳಿತುಕೋ. ಅಪ್ಪಯ್ಯ, ಆಹೋ ಪುತ್ರಿ, ಎಂಥ ಮಾತನ್ನು ಹೇಳ್ತಿರುವೆ ನೀನು. ತಂದೆ ತಾಯಿಗಳ ಆಜ್ಞೆಯನ್ನು ಮೀರಬೇಡ ಉತ್ತಮ. ಅಪ್ಪಯ್ಯ, ಸಾರಥಿ, ಚಿತ್ರಪಟಗಳನ್ನು ತಂದುಕೊಳ್ಳಲು ಅವುಗಳನ್ನು ನೋಡಿ ರತಿದೇವ ವರ್ಷ ಪಡೆದು ಮನ್ಮಥನು ಆಶೆಯನ್ನು ಬಿಡಿಸಲಿ ಎನ್ನ ಮನಸ್ಸಿಗೆ ಅಪ್ಪಯ್ಯ, ಆಹೋ ಪುತ್ರಿ, ಚಿತ್ರಪಟಗಳನ್ನು ತರಿಸುವೆಯಾ? ಹೌದು ಮಗಳೇ. ನೀನು ತರಿಸಿದ್ರೆ ನಾನು ನೋಡುವೆನೆಂದು ಭಾವಿಸುವೆಯಾ? ಮಾಡಿಕೊಳ್ಳಬೇಕು ಮಗಳೇ. ಅಪ್ಪಯ್ಯ, ನಾನು ನೋಡಿದ ವರವನ್ನು ಮಾಡಿಕೊಳ್ಳಬೇಕು ಮಗಳೇ. ಮಾಡಿಕೊಳ್ಳುವುದಿಲ್ಲ. ಅದು ಎಷ್ಟು ಮಾತ್ರ ಸಾಧ್ಯ ಅಲ್ಲ ಮಗಳೇ. ಅಪ್ಪಯ್ಯ, ಆಹೋ ಪುತ್ರಿ, ಏಕೆ ತರಿಸುವೆ ಚಿತ್ರಪಟಗಳ ಪರಿಸಲಾರೆ ಜನಗಣೆ ನಾನು? ಅಪ್ಪಯ್ಯ, ನಾನು ಒಲಿಸುವುದಿಲ್ಲ ಅಪ್ಪಯ್ಯ. ಚೆನ್ನಾಗಿರೋ ಪುತ್ರಿ. ಏಕೆ ತರಿಸುವೆ ಚಿತ್ರಪಟಗಳ ಪರಿಸಲಾರೆ ಜನಗಣೆ ನಾನು? ಮನ್ಮಥನೆಯನ್ನ ಪ್ರಾಣಕಾಂತನು, ಮನ್ಮಥನೆಯನ್ನ ಪ್ರಾಣಕಾಂತನು, ಬೇರೆ ಯಾರನು ವರಿಸಲಾರೆ, ಬೇರೆ ಯಾರನು ವರಿಸಲಾರೆ. ಎನ್ನ ಕೋಪವು ಎನ್ನ ಬಲಕ್ಕೆ ತಾಪವು, ಎನ್ನ ಕೋಪವು ಎನ್ನ ಮನಕ್ಕೆ ತಾಪವು. ಅಪ್ಪಯ್ಯ, ಆಹೋ ಪುತ್ರಿ, ಚಿತ್ರಪಟಗಳನ್ನ ದಾವತಿ ಪಟ್ಟು ಏತಕ್ಕೆ ತರಿಸುವೆ? ಅಹೋ ತಂದೆ, ಆಹೋ ಮಗಳೇ, ನೀನು ಚಿತ್ರಪಟಗಳನ್ನು ತರಿಸಿದರೆ ನಾನು ನೋಡಲಾರೆನು, ಯಾವ ವರನನ್ನು ಬಯಸಲಾರೆನು. ಮನ್ಮಥನೆಯನ್ನ ಗಂಡನ ನಿಜವೂ ಬೇರೆ ಯಾರನ್ನೂ ಲಗ್ನವಾಗುವುದಿಲ್ಲ. ಅಪ್ಪಯ್ಯ, ಆಹೋ ಪುತ್ರಿ, ಎಷ್ಟೇ ಹೇಳಿದರೂ ಮನ್ಮಥನನ್ನ ಬಿಟ್ಟು ಮತ್ತಾರನ್ನು ಲಗ್ನವಾಗುವುದಿಲ್ಲ. ಜನಕ ಜಗದವಿಖ್ಯಾತಿ ಕಾಂತಿ ಕನಕ. ಆಹೋ ಕೂಸೇ, ನಿನಗೆ ನೆಟ್ಟಗೆ ಮಾತನಾಡಲಿಕ್ಕೆ ಬಾರದು. ಅಪ್ಪಯ್ಯ, ಚಲಗತಿಕ್ಕೆ ಬಂದಬತ್ತೆ. ತಂದೆ ತಾಯಿಗಳ ಬೇಡವನ್ನುವ ಮಾತುಗಳನ್ನು ಸಾಧಿಸುವೆಯಾ? ಹಾ, ದುಃಖವನ್ನು ಎಸೆದು ನಿನ್ನ ಮುಂದೆ ಕುಲಗೇಡಿ ಕೊಲ್ಲನ ಮಗನಿಗೆ ನಿನ್ನನ್ನು ಕೊಟ್ಟರೆ ಸೃಷ್ಟಿ ಬಾಲಕರೆಲ್ಲರೂ ಕರವಡಿ ನಕ್ಕರು. ಇನ್ನು ಮುಂದೆ ಕುಲಗೇಡಿ ಕಿಸ ಸುದ್ದಿಯನ್ನು ಎತ್ತಿದರೆ ತಕ್ಷಣ ನಿನ್ನ ಕಾಲು ಬಿಡದ ಜರ್ರನೆ ತಿರುಗಿ ಕೊಟ್ಟು ಬೋಳುವಿಲ್ಲ. ನೀನು ಸತ್ತರೂ ಚಿಂತೆ ಇಲ್ಲ. ಒಂದೆರಡು ಸುದ್ದಿ ದುಃಖ ಮಾಡಿ ಮರೆತು ಬಿಡೋರು. ಇಳಿಯದೆ ಒಂದೇ ಆಟವನ್ನು ಸಾಧಿಸಬೇಡ. ತಿಳಿಯಿತೆ. ಆಹೋ ಪುತ್ರಿ, ಅಹೋ ಅಪ್ಪಯ್ಯ, ಗೋಲಿ ಬೆಳೆಯ ಸಾರಥಿ, ಈ ಬಾಲಕಿಯ ಮೂರ್ಖತನದಿಂದ ಒಂದೇ ಆಟವನ್ನು ಹಿಡಿದ್ರು. ನಾನು ಎಷ್ಟಿದವಾಗಿ ಹೇಳಿದರೂ ಬಾಲಕಿಯ ಮೂರ್ಖತನವನ್ನು ಬಿಡಲಿಲ್ಲ. ಆದ ಕಾರಣ ಈ ಮಗಳಿಗೆ ಬುದ್ಧಿಯಲ್ಲಿ ಹೇಳುವುದಕ್ಕಾಗಿ ಎನ್ನ ಕಮಲ ಗಾಂಧಿಯನ್ನು ಬರೆಯ ಸಾರಥಿ ಸಂಶಯಂತಾಗಲಿ ದೇವ. ಪ್ರಾಣಕಾಂತ, ಐಶ್ವರ್ಯ ಮಸ್ತ್ ಮೇಲಕ್ಕಿಳಿಯೇ ಪ್ರಾಣಕಾಂತಿ. ಅಹೇ ಕಾಂತ, ಆ ಹೇ ಕಾಂತಿ, ಏನನ್ನು ಕಲಿಸ ಕಾರಣವೇನು? ಆ ಹೇ ಕಾಂತಿ,
ಕಾಂತ ಈ ನಮ್ಮ ನಂದಿನಿಯು ಕೂಲಗೇಡಿ ಮಗನಾದ ಗೊಲ್ಲನನ್ನು ಮಗನ ಲಗ್ನವನ್ನು ಮಾಡಿದೆಂದು ಮಂಡ್ಯಾಟವನ್ನು ಹಿಡಿದಳು. ಮನ್ಮಥನಿಗೆ ಕೊಡುವುದು ನನಗೆ ಇಷ್ಟವಿಲ್ಲ. ಆದ ಕಾರಣ ಈ ಮಗನಿಗೆ ಬುದ್ಧಿಯನ್ನು ಹೇಳುವುದಕ್ಕಾಗಿ ನಿನ್ನನ್ನು ಖರ್ಚು ಮಾಡಿದಳು. ಅಮ್ಮ ಮಗಳೇ, ನಿನ್ನ ಮಾತನಾದರೂ ಕೇಳಿ ಮನ್ಮಥನ ಆಸೆಯನ್ನು ಬಿಟ್ಟೆ ಕಾಂತು. ಶ್ರೀಮತಿ ಅಮ್ಮ ಮಗಳೇ, ಅಹೋ ಜನನಿ, ತಂದೆ ತಾಯಿಯ ಮಾತನ್ನು ಮೀರಿ ಮನ್ಮಥನೇ ನನ್ನ ಗಂಡನೆಂದು ಯಾತಕ್ಕೆ ಹೇಳಿದಿರುವೆ? ನಿನ್ನ ತಂದೆಯ ಮಾತಂತೆ ನಡಿ ಮಗಳೇ, ಮಾಡದಿರು ಮಗಳೇ. ಅಮ್ಮಯ್ಯ ಮಗಳೇ, ನಾನು ಸಂತೋಷವಾಗಿರುವುದು ನಿಮಗೆ ಇಷ್ಟವಿಲ್ಲವೇನು? ಇಷ್ಟವಿರುವುದು ಸಂಬಂಧ. ಅಮ್ಮಯ್ಯ ಮಗಳೇ, ಹಿಂದೆ ತಂದೆ ನೀನು ಒಪ್ಪಿದವರನೊಂದಿಗೆ ಲಗ್ನ ಮಾಡುವೆನೆಂದು ನನಗೆ ಮಾತು ಕೊಟ್ಟಿದ್ದ. ಅದಕ್ಕಾಗಿ ನಾನು ಈ ಮಾತನ್ನು ಹೇಳಿದೆ. ಅಮ್ಮ ಜನನಿ ಮಗಳೇ, ನೀನೆಷ್ಟೇ ಹೇಳಿದರೂ ಮನ್ಮಥನನ್ನು ಹೊರತು ಮತ್ತಾರನ್ನ ಲಗ್ನವಾಗುವುದಿಲ್ಲ ತಾಯಿ. ಪ್ರತಿ ಎತ್ತದಿರು ಈ ನಿನ್ನ ಬಾಯಿ. ಅಪ್ಪ ಸಾರಥಿ, ಈ ಮಗಳಿಗೆ ಎಷ್ಟು ಬುದ್ಧಿ ಆದ್ರೂ ಮಾತು ಕೇಳೋದಿಲ್ಲ. ಈ ಕಾಲದಾಗ ಯಾರು ಮಾತು ಕೇಳಿದ್ರು ಬಿಡಮ್ಮ. ಅಹೇ ಕಾಂತ, ಹೇಳುವುದಿ ಕೇಳು. ಅದೇನು ಚೆನ್ನಾಗಿ ಕೇಟ್ ಕಟ್ಕೋಬೇಕು. ಉಗ್ಗವನ್ನು ಮುಂಜಾನೆ ಒಗ್ಗರಣೆ ಮಾಡ್ಕೊಂತೀನೋ. ಅಹೇ ಕಾಂತ, ಕಾಂತೆ ಮಗಳಿಗೆ ಎಷ್ಟು ಬುದ್ಧಿವಾದ್ರು ಹೇಳಿದ್ರು ತನ್ನ ಮೂರ್ಖತನವನ್ನು ಬಿಡಲಿಲ್ಲ. ಅಹೇ ಕಾಂತ, ಕಾಂತೆ ಮಗಳಿಗೆ ಮನ್ಮಥನ ಕೊಟ್ಟು ಲಗ್ನವನ್ನು ಮಾಡು. ಈ ನಿನ್ನ ಹಠವನ್ನು ಬಿಟ್ಟುಬಿಡು ಕಾಂತ ಗುಣವಂತ. ಆ ಗೊಲ್ಲನ ಸುದ್ದಿಯನ್ನು ಹೇಳೋದಕ್ಕಾಗಿ ನಿನ್ನನ್ನು ಕರೆಸಿಕೊಂಡಿರೋಣ. ಅವಾಗ ಇದೇ ಸುದ್ದಿ ಇನ್ನೊಮ್ಮೆ ನಡೆದರೆ ನಿನ್ನ ಕುತ್ತಿಗೆ ಕೂಡ ಆತನಲ್ಲಿ ಜೀವನ ಬರ್ತಾರೆ. ಈಗಲಾದರೂ ಅರ್ಥವಾಯಿತೇ ನನ್ನ ಮನಸ್ಸಿನ ಭಾವನೆ ಏನು ಎಂದು? ಇನ್ನ ಅರ್ಥವಾಗಿಲ್ಲ ಅಪ್ಪಯ್ಯ, ಪುತ್ರಿ ಮನ್ಮಥನಿಗೆ ಲಗ್ನ ಮಾಡಿಕೊಳ್ಳಕ್ಕೆ ಏಕೆ ಬೇಡ ಎನ್ನುತ್ತಿರುವೆ? ಅಪ್ಪಯ್ಯ, ಪುತ್ರಿ ಮನ್ಮಥನಿಗೂ ನನಗೂ ವೃತ್ತಾಂತದ ಕಥೆ ಇದೆ. ನನಗೆ ಅದು ಏನಿರುವುದು ನಿಮ್ಮ ಕಥೆಯು ನಿನಗೆ ಗೊತ್ತಿಲ್ಲವೇ ಅಪ್ಪಯ್ಯ? ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಜನಕ ಜನಕ ಲಾಲಿ ಚಂದ
ರೇವತಿಯರೇ ನನಗೆ ಅತ್ತೆಯವರಾಗ್ಯವರು. ಹೋ ಅಪ್ಪಯ್ಯ, ಆಹೋ ಪುತ್ರಿ, ಇಬ್ಬರು ಅತ್ತೆ ಮಾವಂದಿರಾದರೆ ಮನ್ಮಥನೇ ಎನ್ನ ಪ್ರಾಣ ಕಾಂತನಾಗುವನು. ಈಗಲಾದರೂ ತಿಳಿಯಿತೆ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಅಮ್ಮ ದೇವಿ, ಅಹೋ ಅಪ್ಪಯ್ಯ, ನಿನ್ನ ಪೂರ್ವದ ಜನ್ಮದ ವೃತ್ತಾಂತವನ್ನು ಕೇಳಿ ನನಗೆ ಮಿತಿಯನ್ನು ಸಂತೋಷವಾಯಿತು. ಇನ್ನೇತಕ್ಕೆ ತಲೆಮಗಳೇ, ಈ ಕ್ಷಣ ನಿನ್ನ ಮನವಿಚ್ಛೆಯಿಂದ ಮನ್ಮಥನನ್ನು ಕರೆಸಿ ಲಗ್ನವನ್ನು ಮಾಡಿಕೊಡುತ್ತೇನೆ. ನಿನ್ನ ಸಂಗತಿಯ ತಿಳಿಯದೆ ಆ ದ್ರೌಪದಿಯನ್ನು ಬೇಯಿತು ಎನ್ನದೊಂದು ತಪ್ಪಾಯಿತು. ಈಗ ನಾನು ಕರೆಸಿದರೆ ಆ ತಾಯಿ ಬರುವಳು ಬಾರದಿರುವಳು. ಜಾಗ್ರತೆಯಿಂದ ನೀನೆ ಹೋಗಿ ದ್ರೌಪದಿಯನ್ನು ಕರೆದುಕೊಂಡು ನಮ್ಮ ಅರಮನೆಗೆ ಕರೆದುಕೊಂಡು ಬಾ ಮಗಳು. ಹೋಗಿ ನೀನೆ. ನೋಡುವುದಿಲ್ಲ. ನಿಮ್ಮಪ್ಪ ಮಾಡಿದ ಮಹಾ ಬರದೆ ಸಾಕಾಗಿ ಹೋಯಿತು. ಅಮ್ಮಯ್ಯ, ಅಪ್ಪಯ್ಯ ಏನೋ ತಿಳಿದೆ ಅಂದ ಮಾತಿಗೆ ಮನಸ್ಸು ನೊಂದುಕೊಳ್ಳಬೇಡ. ನನ್ನನ್ನು ಕುತ್ತಿ ಹಿಡಿದು ನೂಕಿಸಿದನು ನಿಮ್ಮಪ್ಪನು. ಅವು ಅಮ್ಮಯ್ಯ, ಅಮ್ಮ ಮಗಳೇ, ಈಗಾಗಲೇ ನನ್ನ ತಂದೆಗೆ ನನ್ನ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸಿರುವೆನು. ಹೌದೇ? ಅಹೋ ಜನನಿ, ಅಮ್ಮ ಮಗಳೇ, ನೀನು ಮನಸ್ಸಿಗೆ ಭಾರವನ್ನು ಪಟ್ಟುಕೊಳ್ಳದೆ ಎನ್ನ ಅರಮಂದಿರಕ್ಕೆ ಬಾ ಜನನಿ, ಸೌಖ್ಯಪ್ರದಾಯಿನಿ. ಅಮ್ಮ ರತಿದೇವಿ, ಅಮ್ಮ ಜನನಿ, ನಿನ್ನ ಮುಖವನ್ನು ನೋಡಿ ನಿಮ್ಮ ತಂದೆ ಹತ್ತಿರ ಬರುವನು. ಹೋಗೋಣ ನಡೆಯಮ್ಮ ರತಿದೇವಿ. ನಿನ್ನ ಮಾತಿನಂತೆ ಆಗಲಿ ಜನನಿ. ಆಹೋ ಪುತ್ರಿ, ನಿನಗೆ ನಾನು ಮಾತು ಕೊಟ್ಟಂತೆ ಜನನಿಯನ್ನು ಕರೆದುಕೊಂಡು ಬಂದಿರುವೆನು. ಹೌದೇನು ಮಗಳೇ? ಆದಷ್ಟು ಬೇಗ ಮದುವೆ ವಿಚಾರವನ್ನು ಸವಿಸ್ತಾರವಾಗಿ ಮಾತನಾಡು ಜನಕ, ಜಗದ ವಿಖ್ಯಾತಿ ಕಾಂತಿಕನ. ಅಮ್ಮ ಸುಮತನಂದಿನಿಯಾದ ದ್ರೌಪದಿ, ಅಲ್ಲಯ್ಯ, ಎನ್ನನ್ನು ಕಾಪಾಡು, ಎನ್ನ ತಪ್ಪನ್ನು ಮನ್ನಿಸು, ಸಮಾಧಾನ ವಹಿಸು, ಈ ಪೀಠವನ್ನು ಅಲಂಕರಿಸು. ನಾನು ಎಷ್ಟು ಮಾತ್ರ ಕೂಡುವುದಿಲ್ಲ. ಎನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ಭಾವಿಸು, ನಾನು ಮಾಡಿದ ಅಪರಾಧವನ್ನು ಮನ್ನಿಸು. ನನಗೆ ಬೇಕಾಗಿಲ್ಲ, ನಿನ್ನ ಮಗಳು ಬೇಡ, ನೀನು ಬೇಡ. ಈಕೋ ನಮ್ಮ ಸುಂದರಿಯ ನಂದಿನಿಯಾದ ರತಿದೇವಿಯನ್ನು ಈಗ ನಿನ್ನ ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಡುತ್ತೇನೆ. ಜಾಗ್ರತೆಯಿಂದ ನಾಳಿನ ಉದಯಕ್ಕೆ ನಿಮ್ಮ ಅಣ್ಣಂದಿರಾದ ಕೃಷ್ಣ ಬಲರಾಮರನ್ನು ಬರ್ತಕ್ಕಂತ ಬಂಧು ಬಾಂಧವರನ್ನು ನಾಳಿನ ಉದಯಕ್ಕೆ ಇಲ್ಲಿಗೆ ಕರೆದುಕೊಂಡು ಬಾರಮ್ಮ ದ್ರೌಪದಿ. ಹೋಗಲಿಲ್ಲ ಇಷ್ಟದಂತೆ ಆಗಲಿ ಕಮಲ ಚಕ್ರವರ್ತಿ. ಕೃಷ್ಣ 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 ಕೊಯ್ದು ಒಂದಾಗುವ ಕಳೆದ ದಿನವೆಲ್ಲ
ದೇವ ಕನ್ಯಕ್ಕೆ ಹೋದ ದ್ರೌಪದಿಯನ್ನು ಇನ್ನೂ ಇದುವರೆಗೆ ಬರಲಿಲ್ಲ. ಹಾ ದ್ರೌಪದಿಯ ಕನ್ಯೆಯನ್ನು ದೊರೆಯಲಿಲ್ಲವೋ? ದ್ರೌಪದಿ ಹಾ ಅಯ್ಯೋ ಶಾಂಬ ಶಿವ, ಇನ್ನ ಸಕಲಾದ ನನಗೆ ಎಂದ ಚಿಂತೆಯನ್ನು ಉಂಟು ಮಾಡಿದಿ. ಭೀಮ ಈ ಜನರಿಗೆ ಮುಖವನ್ನು ಹೇಗೆ ತೋರಿಸಲಿ? ಅಯ್ಯೋ ದೊಡ್ಡ ಪರ್ವತನ ಏರಿ ಭೀಮ ಕಿರೀಟ ಮಾಡಿಕೊಳ್ಳುವರು. ಏ ಭೀಮ ಚಿಂತೆಯನ್ನು ಯಾರು ಮುಂದೆ ಹೇಳಿದರು? ಸಾರಥಿ ಅತಿ ಜಾಗ್ರತೆ. ಮಸ್ತು ಮೇಲಕ್ಕೆ ಅಮ್ಮ ತಂಗಿ. ಅಹೋ ತಂಗಿ, ಓಹೋ ಅಣ್ಣಯ್ಯ, ನೀನು ಹೋದ ಕಾಲವು ಜನಗ ಅಮ್ಮ ಕೃಪನಂದಿನಿಯಾದ ದ್ರೌಪದಿ. ಓಹೋ ಅಣ್ಣಯ್ಯ, ನಾನು ನಿನ್ನ ದಾರಿಯನ್ನು ಕಾಯುತ್ತಿದ್ದೆ. ಹಾ ಸರ್ವ ವಿಷಯಗಳನ್ನು ಸಾಂಗವಾಗಿ ತಿಳಿಸಿ ಎನ್ನ ಅನುಮಾನವನ್ನು ಬಿಡಿಸು ತಂಗಿ. ಅರ್ಜುನ ಅರ್ಥ. ಓಹೋ ಅಣ್ಣಯ್ಯ, ಅಹೋ ತಂಗಿ, ಕಮಲವತಿಗೆ ಹೋಗಿ ಕಮಲರಾಜರ ಮಗಳಾದ ರತಿದೇವಿಯನ್ನು ಗೊತ್ತು ಮಾಡಿಕೊಂಡು ಬಂದಿರುವನು. ಹಾ. ಅಣ್ಣ ಸುಗುಣಲಾವಣ್ಯ. ಅಹೋ ತಂಗಿ, ಅಣ್ಣಯ್ಯ, ಕೆಲ ಸಾರಥಿ, ಈ ತಂಗಿಯ ಸಾಹಸವನ್ನು ನೋಡಿದೀಯಾ? ನೋಡಿದನು ದೇವ. ನನಗೆ ನಿಲುಗದ ಕಾರ್ಯವನ್ನು ಎನ್ನ ತಂಗಿಯಾದ ಕೈಗೂಡಿಸಿಕೊಂಡು ಬಂದಿರುವಳು. ಹಾ. ಬಲೆ ತಂಗಿ, ನಿನ್ನ ಸಮಾನ ಧೈರ್ಯಶಾಲಿಯನ್ನು ಇದುವರೆಗೆ ಕಾಣಲಿಲ್ಲ. ಹಾ ಈ ಲೋಕದಲ್ಲಿ ಯಾರನ್ನೂ ಕಾಣಲು ನೀನೇ. ಅಹೋ ತಂಗಿ, ಅಣ್ಣಯ್ಯ, ನೀನೇ ಎನ್ನ ಪ್ರಾಣ ರಕ್ಷಣೆ ಮಾಡಿದಿ. ನೀನೇ ಎನ್ನ ಆತ್ಮ ಬಂಧು. ಹಾ ನೀನೇ ಎನ್ನ ಕಲ್ಪವೃಕ್ಷ. ನೀನೇ ಎನ್ನ ಸೌಭಾಗ್ಯದ ಲಕ್ಷ್ಮಿ. ಹಾ ನಿನ್ನ ಉಪಕಾರವನ್ನು ಎಷ್ಟು ವರ್ಣಿಸಲು ನನಗೆ ತೀರದು. ಹಾ. ಇತ್ತರೆ ನಿನ್ನಂದ ತಂಗಿರಬೇಕು. ಹಾ. ಬಾಬು ಪಂಚ ಪಾಂಡವರ ಸತಿಯಳಾದ ದ್ರೌಪದಿ. ಹಾ. ತಡಮಾನದ ನಿನ್ನ ಹಳೆಯನಾದ ಮನ್ಮಥನನ್ನು ಲಗ್ನವನ್ನು ಮಾಡಿಕೊಂಡು ಬಾರಮ್ಮ ತಂಗಿ ವರಮಂಗ. ಓಹೋ ಅಣ್ಣಯ್ಯ, ಅಹೋ ತಂಗಿ, ಲಗ್ನ ಮಾಡಿಕೊಂಡು ಬಾ ಎಂದು ಹೇಳಿದೆಯಲ್ಲ, ಹಾ. ಕಾಂತನನ್ನು ಹಾಸಿಗೆಯಲ್ಲಿ ಮೇಲೆ ಬಿಟ್ಟು ಬಂದಿರುವನು. ಹಾ. ಅವನು ಎಷ್ಟು ಸಿಟ್ಟು ತಾಳುವುದು ಏನು? ಹಾ. ಸರ್ವತ ನಿನ್ನಿಂದ ಆಗುವುದಿಲ್ಲ ಅಣ್ಣ ಸುಗುಣಲಾವಣ್ಯ. ಅಮ್ಮ ದ್ರೌಪದಿ, ಅಣ್ಣಯ್ಯ, ಅರ್ಜುನನ್ನು ಚಿರಛೇದನೆ ಮಾಡುವನೆಂದು ಹೇಳಿದೆಯಲ್ಲ, ಹೌದು ಅಣ್ಣಯ್ಯ. ನಿನ್ನ ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ಹಾ ನೀನು ಹತ್ತಿನಲ್ಲಿ ಹೋಗುವ ಮೊದಲೇ ಗರುಡ ರಾಜನು ಕೂಡ ಲಗ್ನ ಪತ್ರವನ್ನು ಕೊಟ್ಟು ಅಲ್ಲಿಗೆ ಮುಟ್ಟುವಾಗೆ ಕೊಟ್ಟು ಕಳಿಸುವನು. ಹಾ ನೀನು ಕಳವಳ ಪಡದೆ, ಕಣ್ಣೀರ ಸುರಿಸದೆ, ಹಾ. ನಿನ್ನ ಕಾಂತನನ್ನು ಕಾಣದಲ್ಲಿ ನಿರ್ಮದ ಸಂಜಾತೆ ಕಾಂತನ ನಿನ್ನ ಇಷ್ಟದಂತಾಗಲೇ ಅಣ್ಣಯ್ಯ. ಮನ್ಮಥ ರೆಡಿ ಮಾಡ್ತಾ ಇರಪ್ಪ. ಹಾ ಅಯ್ಯೋ ಎನ್ನ ಕಾಂತ ಎನ್ನ ಆಸೆಗಲ್ಲ ಬರಗಲು ಬಂದ ತಾವೆಡೆಗಳು ಬರೋಣ. ಹಾ ಹೋಗದೆ ಅರ್ಧ ರಾತ್ರಿಯಲ್ಲಿ ಬರುವ ಕಟ್ಟ ಕೆಲಸಗಳಿಗೆ ಏನಿದ್ದವ. ಹಾ ಇರಲಿ ಈಗ ಬರಲು ಇಕ್ಕೋ ಎನ್ನ ಕರ ಪುಂಡ ಕರೆದಲ್ಲಿ ತಾತ ಹೊರಗಲ್ಲಿ ಕರೆದು ಹಾ ಸಮಸ್ಯೆದಂತಾಗಲಿ ದೇವ. ನಮೋ ಮುಂಡೆ ಪ್ರಚಂಡ ತಕ್ರಮಣ ಕೆಲಸದ ತಿರಿಲೋಕಿ ಗಂಡ ಪಾತ್ರ ಭಯವಿಲ್ಲದೆ ಹಾ ಸಕ್ಕಿದ ಪಂಡರಿಗಾದ ಮನಮತ್ತಾಗಿ ಗಂಡಗೆ ತಕ್ಕ ಹಚ್ಚಿ ಆಚಿಗೆಲ್ಲ ಬರಗಲು ಹಾ ಅಹೋ ಕಾಂತ, ಹೊಲಿ ಬರಗಲೇ ಸಾಕಿದ ಗಾಡಿ ಬಂದ ಆಂಟಿ ಎಲ್ಲ ದೇವರಾಳಿಗರೇ ಕಂಡು ಕೂಡ ಕರೀಗ ಕೊಟ್ಟು ತಂದೆಯನ್ನು ಬರೋದು ಅದಾದೆ. ಅಹೋ ಕಾಂತ, ನಿನ್ನ ಕೋಪವನ್ನು ಸಹಿಸು ಹೇಳಿದ್ದೇನು. ಮೂರು ಲೋಕದ ವೀರ ಮಹಾಭಾರತ
ಆಗೋಪ್ಪ. ಏನೇ ಪಾಂಚಾಲಿ ನೀನಂತ ವೈಮಾಲೆ ಬಿದಿನಾದ ಶ್ರೀಕೃಷ್ಣರಿಗೆ ಹೋಗಿದ್ದರೆಂದು ಇಲ್ಲ ಸದ್ಯ ನಿಂತಿದ್ದೇವೆ. ನಿನ್ನ ಒಡ್ಡ ಮತಕ್ಕೆ ನಾನೇ ಉತ್ತರಲ್ಲ. ಏನೇ ಕಬಡ ಕಾಂತ ನಿನ್ನ ಧರ್ಮ ಪರಮಿತ್ರ ನಿಂತಲೇ ಪರಮಾನವೇ ಕಾಂತ ಎಷ್ಟು ವರ್ಷ ದಾರಕ್ಕೆ ತಾಯ ತಂದೆ ದಾರಕಿಯ ಗೊತ್ತು ಮಾಡಿಕೊಂಡು ಬಂದಿರು. ಅಣ್ಣನ ಮಗಳಿಗೆ ಕೊಡುವುದಿಲ್ಲವೆಂದು ಒಂದೇ ನಿಲ್ಲಿಸಿದ. ಅಹೋ ಕಾಂತ, ಈ ಮಾತು ಸತ್ಯವೆಂದು ತಿಳಿ ಕಾಂತ ಮಹಾಗುಣವಂತ. ಹೇಳೇ ಬಾಯಿ ಬಗ್ಗೆ ಈಗ ನನ್ನ ಕಾಲ ಪದಗಳ ಒಬ್ಬರಿಗೆ ಹೇಳಿದ ಕಮಲವನ್ನ ಕನ್ನಕ್ಕೆ ಹೋಗಿದ್ರೆ ನನಗೆ ಹುಚ್ಚಿಡಿದ್ರೆ ನಾನೇನು ಒಡಂಬಿಡುವನೇ ಹೇಗೆ? ನಾನೇನು ಒಡಂಬಿಡುವನೇ ಹೇಗೆ? ಎಲೆ ವಂಚಕರೇ ಕಾಂತ, ಎಲ್ಲ ಹಸ್ತದೊಳಗೆ ತರಿಸುವ ಮತ್ತಗಳು ಕತ್ತಿ ಕತ್ತರಿಸ ನಿನ್ನ ಕುಜ ಕವನಿ ಕವನಿ ಪಾತಾರಾಜನೆ ಪ್ರಾಣ ಕಾಂತ ನೀವೇ ಬೆದುಕೊಡು ಕೊಲ್ಲುವನೆಂದು ನಿಂತರೆ ಅಬಲೆಯೂ ಈಡಾಗಬಹುದು. ನಿಮ್ಮ ತಿಳಿದಂಗೆ ಮಾಡಕಾಂತ ಜಲಮಾತೆಯಲ್ಲಿ ಹಲವು ಬಳ್ಳೆ ಸಾಧಿಷ್ಟ ಪುರುಷನ ಪಾಲನೆ ಮಾಡಿ ಹೇಳಿದರೆ ನೀನು ಪಟ್ಟುವಂತೆ ಆದ ಹೇಗೆ? ಹೆಂಗಸರ ಗುಣವನ್ನು ಎಂಬುದು ಆ ಸುಳ್ಳುಗಳಾಗಲು ಇದಕ್ಕೆ ಸಾಧ್ಯ ಚೆನ್ನಾಗಿ
ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತ. ಅದು ಹೇಗೆಂದರೆ ಅದು ಏನು? ಹತ್ತಿ ಕಂಡರೆ ಕಾಣಬಹುದು, ಬೆಳಕಾಗಿ ನೋಡಬಹುದು. ನೀರಿನಲ್ಲಿ ಹೋಗಿ ಮೀನಿನ ಹೆಜ್ಜೆ ಕಂಡರೆ ಕಾಣಬಹುದು. ಸಿಹಿಯರ ಹೊರಗದ ತಿಳಿಯೋದು ಯಾರನ್ನ ಸಾಧ್ಯವಲ್ಲ. ನಿನ್ನದ ಪಾಡ ಮಣ್ಣ ಪೂಜೆ ನಿನ್ನ ಕುಟ ಭಗವಂತಪತಿ ಸಾಕವನ್ನು ಕುಟ ಗೊತ್ತು ಮಾಡಿಕೊಂಡು ಬಂದಿರೋದು ಕಾಂತ ಮತಿವಲ್ಲ. ಪುಂಡಲಿಕಾಕ್ಷೆ ಚಂಡ ತಿರುವಳಿಕೆ ಗಂಡ ಮುಂದಕ್ಕೆ ಕಾಲಿಂದ ಕೆಳಗಣನಾದ ಎನ್ನೋ ನಂಪನ ಮಾಲ್ರಾನೆ ಬಿಡವರೇ ಹೇಗೆ ನಮ್ಮ ಕರ್ದ ಇನ್ನೊಂದು ಕಡ್ಡ ಕಾವಲಿ ನಮ್ಮ ಕೊಲ್ಲದಿರೋ ದ್ರೌಪದಿಯನ್ನು ಅಪ್ಪ ಪಾಲ್ಗುಣ ಪಿತನಾದ ಶ್ರೀಕೃಷ್ಣನ ಸಾಕ್ಷಿ ಆಗಿದೆ. ಒಮ್ಮಿಂದೊಮ್ಮೆ ಘಾತಕವನ್ನು ಗೈದಿಯಲ್ಲೋ ಪಾರ್ಥ, ಇಂಥ ಕೋಪ ಬರಲಿಕ್ಕೆ ಕಾರಣದಾವುದು ನನಗೆ ತಿಳಿಸು, ನಿನ್ನ ಸಿಟ್ಟು ಸಾಯಿಸು, ಈ ಖಡ್ಗ ಒಪ್ಪಿಸಡು. ಅವತ್ತಮ್ಮ ಎಂತ ಪತಿರೋತೆಯನ್ನು ಕೊಲ್ಲಿದರೆ ಈ ಭೂಮಿ ಮೇಲೆ ಅಪಕೀರ್ತಿ ಬರೋದು ತಮ್ಮ ತಿಳಿಸಿದರ ಮರ್ಮ. ಆಹೋ ಅಣ್ಣ ಭೀಮಸೈನ, ಆಹೋ ತಮ್ಮ ಅರ್ಜುನ, ಈ ಬಣ್ಣ ಮುಂಡನ್ನ ಬೆಟ್ಟರೆ ಈ ಭೂಮಿ ಮೇಲೆ ಮಕ್ಕಳು ಹೇಗೆ ತೊಳೆಯಲು ತಿರುಗಿ ಮಕ್ಕ ನಾನು ಹೇಗೆ ಹೊಡೆಯಲು ಈ ಪರಮಪುರುಷ ಗಮನಿಯಾದ ಆಹೋ ಇಂದ್ರ ಸುತನಾದ ಪಾರ್ಥ, ಆಹೋ ಅಣ್ಣ ಇಂದಿನ ದಿನ ದ್ರುಪದನಂದಿನಿಯಿಂದ ಕುಂದು ಬಂದಿದ್ದಂತ ಬಂದರೂ ಕೋಪ ತಾಳಿದೆಯಲ್ಲ, ಮಂದ ಬುದ್ಧಿಯನ್ನು ಬಿಡುತ್ತಾರವಲ್ಲ ಅವತ್ತಮ್ಮ. ಆಹೋ ಅಣ್ಣ ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡಬೇಕೆಂಬುದು ಸಿದ್ಧಾಂತವಿರುವುದು. ಆತರ ಪಡಬೇಡ, ಅತಿ ಫಲವಿಲ್ಲ ಕರ್ಣನ ವೈರಿ ಕೇಳುವೇನು ಸಾರಿ. ದೂತ ಅಣ್ಣ ಓದ ಕಣ. ಅಹೋ ಭೀಮಾರ್ಜುನರೇ, ತಾರಕಾವತಿಯಿಂದ ಶ್ರೀಕೃಷ್ಣ ದೇವರು ನಿಮಗೆ ಪತ್ರವನ್ನು ಬರೆದು ಕಳಿಸಿದವರು ನೋಡರೈ ಭೀಮಾರ್ಜುನರೇ. ಅದೇನು ಬರೆದಿರುವರು ಅಹೋ ತಮ್ಮನಾದ ಅರ್ಜುನ, ದ್ವಾರಕವತಿಯಿಂದ ಶ್ರೀಕೃಷ್ಣ ದೇವರು ಈ ಪತ್ರವನ್ನು ಕಳಿಸಿದವನು. ಇದನ್ನು ಕರದೊಳಗೆ ತೆಗೆದುಕೊಂಡು ನೋಡು. ಹನುಜ ಸೂರ್ಯ ಸಮತೇಜ ಈ ಪತ್ರವನ್ನು ನಮ್ಮ ಮುಂದೆ ಕರಡಿಗರೆ. ಅಹೋ ಭೀಮಾರ್ಜುನರೇ, ಈ ಶ್ರೀಕೃಷ್ಣನು ಮಾಡುವ ನಿಮಗೆ
ಏನಂದ? ಆಶೀರ್ವಾದಗಳು. ನನ್ನ ಮಗನಾದ ಮನ್ಮಥನಿಗೆ ತಂಗಿಯಾದ ದ್ರೌಪದಿಯು ಕನ್ಯೆಗಳನ್ನು ಗೊತ್ತು ಮಾಡಿಕೊಂಡು ಬಂದಿರುವಳು. ನಾಳಿನ ಉದಯಕ್ಕೆ ಲಗ್ನವಿರುವುದು. ಸರ್ವ ಬಾಂಧವರೆಲ್ಲರೂ ಬರಬೇಕಂತ ಕೇಳಿಕೊಳ್ಳುವುದು. ಕಂಡಿರಾ ಭೀಮಾರ್ಚನರೇ? ಅಯ್ಯೋ ಎಲೈ ಅರ್ಜುನ, ವೃತ್ತಂತವನ್ನು ಕೇಳಿದೆಯಾ? ತಿಳಿಯದೆ ಮಾಡುತ್ತಿದ್ದೆ ಪ್ರಾಣ ಹತ್ಯ. ಪ್ರಾಣ ಸತ್ಯಳಾದ ಪಾಂಚಾಲಿ ಧೈರ್ಯ ಶೌರ್ಯ ಸಾಹಸವನ್ನು ನೋಡಿದ್ಯಾ? ಆ ಕಾಂತಿಯ ಮಾಡಿದ ಸತ್ಯ ಆಲೋಚನೆ ಬುದ್ಧಿಯಿಂದ ದ್ರೌಪದಿಯನ್ನು ಕೊಲ್ಲಲಿಕ್ಕೆ ಸಿದ್ಧನಾದಿಯ. ಈಗಲಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ ತಮ್ಮ ಕಿರಿತಿ. ಇತ್ತಪ್ಪ ಜಾಗ್ರತೆಯಿಂದ ದ್ವಾರಕವತಿಗೆ ನಾರಿಮಣಿಯರ ಸಮೇತ ಹೋಗಿ ಮರಪಿತನ ಚಲನವನ್ನು ಕಾಡನ್ನೆಡೆ ಪಾಡ್ತಾ ಸುರದಲ್ಲಿ ಸಮರ್ಥ. ಅಹೇ ಕಾಂತ, ನಾನು ಎಷ್ಟು ಹೇಳಿದರೂ ಕೇಳಿದ್ರೆ ಕೇಳು. ಹೇಳುವಂತಾಗೋ. ಪ್ರಿಯ ಸುಂದರ ನನ್ನ ಮನಸ್ಸೇರ, ಪ್ರಿಯ ಸುಂದರ ನನ್ನ ನಾನು ಎಷ್ಟು ಹೇಳಿದರೂ ಒಂದೇ ಆಟವನ್ನು ಇರುವುದು. ಕೊಲ್ಲವರೆಂದ್ರೆ ನಾ ಈ ಅವಲಿ ಈಡಾಗಬಹುದು. ಹೇ ಸುಂದರಾಂಗಿ, ಸುಂದರ, ನಿನ್ನ ಮಧುರ ವಾಕ್ಯವನ್ನು ಕೇಳಿ ನನ್ನ ಮನಸ್ಸಿಗೆ ಆನಂದವಾಯಿತು. ಇನ್ನಾತಕ್ಕೆ ತಡ, ಪಾರ್ಥನ ಸಂಗಡ ಲಗ್ನಕ್ಕೆ ಹೊರಡು. ನಾನು ಪುರಜನರ ಪರಿವಾರ ಸಮೇತವಾಗಿ ಚತುರಂಗ ಬಲದೊಡನೆ ವಾಯು ವೇಗದಿಂದ ನಾ ಬರೋ ದೃಪತ ನಂದಿನಿ. ಹೋಗು ನೀಬೇಕು. ನಿನ್ನ ಇಷ್ಟದಂತಾಗಲಿ ಪ್ರಿಯ. ಓ ಅಣ್ಣಯ್ಯ,
ದ್ರೌಪದಿ ತಿಳಿದ ಹಾರಿದದು ತಪ್ಪು. ನಾನು ಮಾಡಿದ ಶಮಸ ಶ್ರೀಕೃಷ್ಣ ದೇವರ ಯಾಕಿನ ಪ್ರಕಾರ ಚದುರಂಗ ಬರಿ ಒಳಗಿರಾಗನೇ ನೀವೇ ಬಳಿ ಬಳಿಗೆ ಎಲ್ಲ ಈ ಸಾರಕ್ಕೆ ಹೋಗೋಕೆ ಜಾಗ್ರತೆಯಿಂದ ಜನರ ಪರಿವಾರ ಒಡಬಂತೆ ಜೈವೇರಿ ಮಾಡಿಸು, ಚತುರಂಗ ಬಲವನ್ನು ಸಿದ್ಧಪಡಿಸು. ದ್ವಾರಕವತಿಗೆ ತೆರಳಿಸು, ಎನ್ನಲಂತಕ್ಕೆ ಸುಂದರವಾದ ಕುದುರೆಗಳನ್ನು ಬಂಧಿಸು. ಗಾಳಿ ಬೋರ್ ಗಾಳಿ ಚಿನ್ನ ಗಾಳಿ ಗನಿ ಮಾಡಿಸು. ಜಾಗ್ರತೆಯಿಂದ ದ್ವಾರಕವತಿಗೆ ಸೂಟಿನಿಂದ ರಥವನ್ನು ಬಿಟ್ಟು ಅತಿ ಜಾಗ್ರತೆ ಕಮಿಷನಂತಾಗಲಿ ದೇವ. ಹೇ ಕಾಂತಮಣಿ, ನಿನ್ನ ಪಟ್ಟಿ ಮಹಾತ್ಮ ಪರಿಪರಿತ ತೋರಿಸಿದೆ. ಹೇ ರಮಣಿ, ರಮಣ, ಇದನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ರಥವನ್ನೇರು. ತಾರಕವತಿ ಕಾಂತಿಯೇ ಗುಣವಂತೆ ಇಷ್ಟದಂತಾಗಲಿ ಪ್ರಿಯ. ಹಲಿ ಬಲದರೆ ಸಾರದೆ ಹೋಗೋದೆ ಕಮಲ್ ತಾರಕವತಿ ಬಿಡದ ಸಾರ್ತಿ ಹತ್ತಿದ ಕೃತೆ ಕಮಿಷನಂತಾಗಲಿ ದೇವ. ನಿನಗೆ ಜಯವಾಗಲಿ ಪಾತ ಈ ಪೀಠವನ್ನು ಮಂಡಿಸು. ಆಹೋ ಮುರಹರಿ, ಆಹೋ ಭೀಮಸೇನ, ನಮ್ಮ ಪಾದ ಅಂತ ಕಣೆಯಿಂದ ಸರ್ವಕ್ಷೇಮವಿಲ್ಲದೆ ಕೊರತೆ ಎತ್ತ ಕಡೆಯಿಂದ ಇರುವುದು. ವೈಕುಂಠನಾಥ ಪಂಚಪಾಂಡವರ ಪಿತ. ಆಹೋ ಕವಿ ಸಮರ್ಥನ, ನಿಮ್ಮ ಕುಂಭ ಕಡಸಿದ ಕುಂದಿ ಕೊಡಿಸುವ ಬಾಲ ಪುರಾತನ ಜನಾರ್ದನ ದೇವ ಜಾಗೃತಿಯಿಂದ ಸರಳನಾದ ಮನ್ಮಥನನ್ನು ಕರತಲವಂತನಾದ ಸಾರಥಿಯ ಅತಿ ಜಾಗೃತಿ. ಕಮಿಷನಂತಾಗಲಿ ದೇವ. ಮನ್ಮಥ 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 ರಥವನ್ನು ಕಮಲವತಿ ನಗರಕ್ಕೆ ಬಿಡುವಂತಹ ಸಾರಥಿ ಅತಿ ಜಾಗೃತಿ. ಕಮಿಷನಂತಾಗಲಿ